ಮಾಯಾತಂತ್ರಾವರಾರೆ ಸ್ವಯಮಪನಯತೋ ಮಧ್ವಸಿದ್ಧಾಂತನಾಮ್ನಃ ನೇತ್ರಾಣಿ ವಕ್ತ್ರಯೋ ಪಿತೃಜಗತಿ ಪ್ರಹರೇಃ ಇಂಧತೆ ಯತ್ಪ್ರಬದ್ಧಾಃ ಯದ್ವಾಗದ್ವೈತ ವಿದ್ಯಾಚಲಕುಲಕುಲಿಶ ಪ್ರೌಢಿಮಾಢೌಕತೆ ಸಹ ಶ್ರೇಯೋ ಭೂಯೋ ವಿದದ್ಯಾತ್ ಸುಮಹಿತ ಮಹಿಮಾ ಸಂಪ್ರತಿ ವ್ಯಾಸರಾಜಃ. ಸಮುದ್ರ ಸದೃಶವಾದಂತಹ ಯಾವುದೇ ವಿಚಾರಧಾರೆಯ ಗಂಗಾ ಪ್ರವಾಹ ಅದು ಧುಮುಕಿ ಧುಮುಕಿ ಧಾವಿಸುತ್ತಾ ನದೀನಾಂ ಸಾಗರೋ ಯಥಾ ಎಲ್ಲ ನದಿಗಳು ಸಮುದ್ರಕ್ಕೆ ಸೇರುವಂತೆ ಪ್ರತಿಯೊಬ್ಬ ಮೇಧಾವಿಯ ಆ ಬುದ್ಧಿಯ ಹರಿದಾಟ, ಆ ವಿಚಾರಧಾರ, ಆ ಗಂಗಾ ಪ್ರವಾಹ, ತುಂಗಾ ಪ್ರವಾಹ, ಸಿಂಧು ನರ್ಮದಾ ಮೊದಲಾಗಿರತಕ್ಕ ಆ ಮೇಧಾವಿಯ ಬುದ್ಧಿಶಕ್ತಿಯ ವಿಚಾರಧಾರೆ ಅದು ಮುಟ್ಟತಕ್ಕಂತಹ ಗಂಭೀರವಾದಂತಹ, ಎಷ್ಟು ನೋಡಿದ್ರು ಅದರ ಅಂತ್ಯ ಕಾಣದೇ ಇರತಕ್ಕಂತಹ ವಿಸ್ತಾರವಾದಂತಹ ಜ್ಞಾನ ಸಾಗರ ಯಾರವರು? ವ್ಯಾಸರಾಜರು. ಅಂಥ ವ್ಯಕ್ತಿತ್ವ ವ್ಯಾಸರಾಜರು ಅಂತಂದ್ರೆ ಸಾಮಾನ್ಯರಲ್ಲ. ಹೆಸರೇ ತಿಳಿಸುವಂತೆ ಏನು ವ್ಯಾಸ ಅನ್ನೋ ಶಬ್ದದ ಅರ್ಥ ಏನು? ರಾಜರು ಆ ಶಬ್ದಾರ್ಥ ಏನು? ವ್ಯಾಸರು, ವ್ಯಾಸತೀರ್ಥರು ಆ ಹೆಸರು ಅವರಿಗೆ ತೀರ್ಥ ಶಬ್ದದ ಜೊತೆಗೆ ಬಂದಿದ್ದು ಸನ್ಯಾಸ ಆದ್ಮೇಲೆ. ಸನ್ಯಾಸಕ್ಕೆ ಮೊದಲು ವ್ಯಾಸ ಅಂತನ್ನೋ ರೀತಿಯಿಂದ ಅವರಿಗೆ ನಾಮಕರಣ. ಬ್ರಹ್ಮಣ್ಯ ತೀರ್ಥರ ಸನ್ನಿಧಾನದಲ್ಲಿ ಆಗಲೂ ಅವರಿಗೆ ವ್ಯಾಸರು ಅಂತಲೇ ಹೆಸರು, ಮಗುವಿದ್ದಾಗಲೂ ಅಷ್ಟೇ. ಆ ನಂತರ ವ್ಯಾಸತೀರ್ಥರಾಗಿ ಸನ್ಯಾಸವನ್ನು ಸ್ವೀಕಾರ ಮಾಡಿದ ಮೇಲೆ ಏನು ವ್ಯಾಸರಾಜರ ಆ ಒಂದು ಹೆಸರಿಗೆ ತಕ್ಕಂತೆ ಅವರು ತೋರಿರತಕ್ಕಂತಹ ಕಾರ್ಯ, ಯಾವ ಕೆಲಸ ಅವರಷ್ಟು ದೊಡ್ಡದಾಗಿ ಮತ್ತೊಬ್ಬರಿಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಆ ಅಂಶವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಅವರಿಗೆ ಏನಂತ ಹೆಸರು? ವ್ಯಾಸರಾಜರು. ವ್ಯಾಸ ಅಂದ್ರೆ ವಿಸ್ತಾರ. ಆ ವಿಸ್ತಾರ ಇದೆಯಲ್ಲ, ಅವರು ಮಾಡಿರತಕ್ಕಂತಹ ಕಾರ್ಯಕ್ಷೇತ್ರವನ್ನು ನೋಡಿದರೆ ಯಾವ ಕಾರ್ಯಕ್ಷೇತ್ರದಲ್ಲಿ ಅವರು ತಮ್ಮ ಆ ಒಂದು ಅನುಗ್ರಹ ದೃಷ್ಟಿಯನ್ನು ಬೀರಿಲ್ಲ. ಅಜ್ಞಪ್ರಾಜ್ಞವರ್ಧ, ಆಬಾಲ ವೃದ್ಧರಾಗಿ, ಸ್ತ್ರೀ ಪುರುಷರಾದಿಯಾಗಿ ಪ್ರತಿಯೊಬ್ಬರಿಗೂ ಕೂಡ ಇವತ್ತಿನ ತನಕನೂ ಕೂಡ ವ್ಯಾಸರಾಜರು ಮಾಡಿರತಕ್ಕಂತಹ ಆ ಅನುಗ್ರಹದ ಪರಂಪರ ಅವರನ್ನೂ ಅದು ಮುಟ್ಟಿ ಎಲ್ಲರನ್ನೂ ಕೂಡ ಸಾಧನ ಉನ್ಮುಖರನ್ನಾಗಿ ಮಾಡಿರತಕ್ಕಂತಹ ಕಾರ್ಯ ಅವರಿಂದ ನಡೆದಿರುವುದರಿಂದಲೇ ಸಾರ್ಥಕವಾಗಿ ಅವರಿಗೆ ಬಂದಂತಹ ವಿಧಾನ ಏನಂತ? ವ್ಯಾಸತೀರ್ಥ ಗುರುರ್ಭೂಯಾದಸ್ಮದಿಷ್ಟಾರ್ಥ ಸಿದ್ಧಯೇ. ಅವತಾರನೇ ಅತ್ಯದ್ಭುತ ಅವತಾರ. ಬ್ರಹ್ಮಣ್ಯ ತೀರ್ಥರ ಆ ಒಂದು ಮಾತೇ ವಿಚಿತ್ರ. ಸಹಗಮನಕ್ಕೆ ಅಂತ ಪ್ರಾರ್ಥನೆ ಮಾಡತಕ್ಕಂತಹ ದೃಷ್ಟಿಯಿಂದ ಆ ಮಹತಾಯಿ ಬಂದು ಬೇಡಿದರೆ ಅವರ ಬಾಯಿಂದ ಬಂದಂತಹ ಶಬ್ದ ಏನು? ಸುಮಂಗಲಿ ಭವ, ಸುಪುತ್ರವತಿ ಭವ. ಎರಡು ಶಬ್ದವನ್ನು ಆಡಿದ್ದಾರೆ ಬ್ರಹ್ಮಣ್ಯ ತೀರ್ಥ. ಶಿಷ್ಯರು ಏನೋ ಅಚಾತುರ್ಯದಿಂದ ಮಾತಾಡಿಬಿಟ್ರು ಏನೋ ಆ ಗುರುಗಳು. ಯಜಮಾನರು ಕಾಲ ಆಗಿದ್ದಾರೆ, ಕಲಿಗಾಲದಲ್ಲಿ ಸಹಗಮನಕ್ಕೆ ಅವಕಾಶ ಇಲ್ಲ, ವಿಶಿಷ್ಟ ಜ್ಞಾನಿಗಳು ಒಪ್ಪಿಗೆ ಕೊಟ್ಟರೆ ಮಾತ್ರ ಸಾಧ್ಯ. ಅದನ್ನು ಒಪ್ಪಿಗೆ ಪಡಲಿಕ್ಕೆ ಅಂತ ಅವರು ನಮಸ್ಕಾರ ಮಾಡಲಿಕ್ಕೆ ಬಂದಾಗ
ಇವರೇನು ಹಿಂಗೆ ಸುಮಂಗಲಿ ಭವ ಸುಪುತ್ರವತಿ ಭವ ಅಂತ ಹಿಂಗೆ ಮಾತನಾಡ್ತಾ ಇದ್ದಾರಲ್ಲ, ಏನೋ ಬಾಯಿ ತಪ್ಪಿ ಮಾತಾಡಿಬಿಟ್ರೋ ಏನೋ ಬ್ರಹ್ಮಣ್ಯ ತೀರ್ಥರು ಅಂತ ಹಿಂಗೆ ಹತ್ತಿರದಲ್ಲಿರೋರು ವಿಚಾರ ಮಾಡಿ ಅವರ ಗಮನಕ್ಕೆ ತಂದರೆ ಏನಂದ್ರು ಬ್ರಹ್ಮಣ್ಯ ತೀರ್ಥ, ಸಂತತ ಪಾಠ ಪ್ರವಚನವನ್ನು ನಡೆಸ್ತಕ್ಕಂತಹ ನಾಲ್ಗೆ ಇದು, ನರಹುಳಗಳನ್ನೇ ಅವ್ರನ್ನೇ ಇವರನ್ನೇ ವರ್ಣನ ಮಾಡಲಿಕ್ಕೆ ಇರತಕ್ಕಂತಹ ನಾಲ್ಗೆ ಅಲ್ಲ ಇದು. ಇಂತಹ ನಾಲ್ಗೆಯಲ್ಲಿ ಪರಮಾತ್ಮ ಈ ಶಬ್ದವನ್ನು ನುಡಿಸಿದ್ದಾನೆ ಅಂತಂದ್ರೆ ಅವರ ಯಜಮಾನರು ಅವನು ಸತ್ತಿಲ್ಲ, ಅವನು ಬದುಕಿದ್ದಾನೆ. ಶಂಖೋದಕವನ್ನು ತಗೊಂಡು ಅದರ ಪ್ರೋಕ್ಷಣವನ್ನು ಮಾಡಿದರೆ ಬನ್ನೂರಿನ ರಾಮಾಚಾರ್ಯ ದಂಪತಿಗಳು ಇಂಥ ಒಂದು ವಿಶಿಷ್ಟ ಪುನರುಜ್ಜೀವನವನ್ನು ಪಡೆದಿದ್ದಾರೆ ಬ್ರಹ್ಮಣ್ಯ ತೀರ್ಥರಿಂದ. ಬ್ರಹ್ಮಣ್ಯ ತೀರ್ಥರು ಉಜ್ಜೀವನವನ್ನು ಕೊಟ್ಟಿದ್ದು ಎಂದೋ 400-500 ವರ್ಷದ ಹಿಂದೆ ಇದ್ದಂತಹ ರಾಮಾಚಾರ್ಯ ದಂಪತಿಗಳಿಗೆ ಉಜ್ಜೀವನ ಅಲ್ಲ, ಮುಂದೆ ಬರತಕ್ಕಂತಹ ಕೋಟಿ ಕೋಟಿ ಜೀವರಾಶಿಗಳಿದ್ದಾರಲ್ಲ ಅವರಿಗೆಲ್ಲ ಉಜ್ಜೀವನ ಆಗಬೇಕು ಇವರಿಂದ. ಅಂಥ ಒಂದು ವಿಶಿಷ್ಟ ವ್ಯಕ್ತಿಗಳು ಇವರಲ್ಲಿ ಅವತಾರ ಮಾಡಿ ಬರತಕ್ಕಂತಹ ದೃಷ್ಟಿಯನ್ನು ಹೊಂದಿ ಆ ಮಾತನಾಡಿದ್ದಾರೆ. ಹಿಂಗೆ ವ್ಯಾಸರಾಜರ ಆವಿರ್ಭಾವ ಆಗತಕ್ಕಂತಹ ಕ್ರಮ ಅಂದ್ರೆ ಆ ಸಂದರ್ಭದಲ್ಲಿ ಇಲ್ಲಿ ಹುಟ್ಟತಕ್ಕಂಥವ ದೇವರ ಸೇವಾವನ್ನು ಮಾಡಲಿಕ್ಕೆ ಸಂಸ್ಥಾನಕ್ಕೆ ಒಪ್ಪಿಸಬೇಕು ಎಂಬತಕ್ಕಂತಹ ಅವರ ವಿಚಾರ. ಅದರಂತೆ ಅವತಾರ ಆಗಬೇಕಾದ್ರೆ ಬಂಗಾರದ ಹರಿವಾಣ ಕಳಿಸಿದ್ದಾರೆ. ಅವರ ಅವತಾರ ಆಗತಕ್ಕ ಸಮಯಕ್ಕೆ ಸರಿಯಾಗಿ ಬ್ರಹ್ಮಣ್ಯ ತೀರ್ಥರಿಂದ ಪ್ರೇಷಿತರಾಗಿ ಬಂದಂತಹ ಆ ಭೃತ್ಯವರ್ಗದವರು ಬಂಗಾರದ ತಾಟನ್ನು ಇಟ್ಟರೆ ಅದರಲ್ಲಿ ವ್ಯಾಸರಾಜರು ಬಂದಿರತಕ್ಕಂಥವ್ರು. ಹಿಂಗ ಅವರ ಒಂದು ಅವತಾರ ಆಗಿರ್ತಕ್ಕಂತಹ ಕ್ರಮ ಅಂದ್ರೆ ಹುಟ್ಟಿದ ಆರಂಭ ರಾಜರೇ ಅವರು, ಆಮೇಲೆ ರಾಜರಾದರು ಅಂತ ತಿಳಿಯೋದಲ್ಲ. ಆರಂಭದಿಂದಲೂ ಯಾರಿಗೆ ಬಂಗಾರದ ತಟ್ಟಿಯಲ್ಲಿ ಹಿಂಗ ಆ ಒಂದು ಅವತಾರ ಹಂಗೆ ಹುಟ್ಟಿ ಬರಬೇಕಾದ್ರೆ ಬಂಗಾರದ ತಟ್ಟಿಯಲ್ಲಿ ಹಿಡಿಯೋದು ಯಾರಿಗೆ ಸಿಗ್ತದೆ ರೀ? ಇದು ವ್ಯಾಸರಾಜರಿಗೆ ಪರಮಾತ್ಮ ಆ ಕಾಲದಲ್ಲಿ ತೋರಿಸಿರ್ತಕ್ಕಂತಹ ವೈಭವ. ಏನು ವ್ಯಾಸರಾಜರ ವೈಭವ ಅಂತ ಹೋದಾಗ ನಾವು ವಿಚಾರ ಮಾಡಬೇಕು ಇವತ್ತಿನ ದಿವಸ. ಅಂಥ ವೈಭವದಿಂದ ಏನು ಮಾಡಿದ್ದಾರೆ ಅವರು? ತಮ್ಮ ಪ್ರಾಕಟ್ಯವನ್ನೇ ಆವಿರ್ಭಾವವನ್ನು ತೋರಿಸಿದ್ದಾರೆ. ತರ್ತಿದ್ದಂತೆ ಹಸುಗೋಸು ಎಲ್ಲಾ ಕೂಸುಗಳಂತೆ ತಾಯಿಯ ಹಾಲನ್ನು ಕುಡ್ಕೊಂಡು ತಿಂಗಳು 4 ತಿಂಗಳು 6 ತಿಂಗಳು ವರ್ಷ 4 ವರ್ಷ ಹೀಗೆಲ್ಲ ಬೆಳೆದಿರ್ತಕ್ಕಂತಹ ಕ್ರಮನೇ ತತ್ಕಾಲದಲ್ಲಿ ಕರ್ಕೊಂಡು ಬಂದು ಯಾರಿಗೆ ಒಪ್ಪಿಸ್ತಾ ಇದ್ದಾರೆ? ಬ್ರಹ್ಮಣ್ಯ ತೀರ್ಥ. ಅವರು ಅಬ್ಬೂರಿನಲ್ಲಿ ಜ್ಞಾನಮಂಟಪ ಕ್ಷೇತ್ರ ವಿಶಿಷ್ಟ ತಪಸ್ಸಿದ್ಧಿ ಅವರಿಗೆ. ಕನ್ನಡ ನದಿ ದಡದಲ್ಲಿ ಅವರು ಆನ್ಹೀಕದಲ್ಲಿ ಕೂತಿರೋಣ, ತಂದಿದ್ದಾರೆ ಕೂಸನ್ನು ತಂದು ಒಪ್ಪಿಸ್ತಾ ಇರೋಣ. ನೋಡಿದ್ರು ಆ ಕೂಸನ್ನೇ ದಿವ್ಯ ತೇಜಸ್ಸನ್ನು ನೋಡುತ್ತಾ ಹೆಂಗೆ ಪರಮಾತ್ಮನ ದಿವ್ಯ ಸನ್ನಿಧಾನೋಪೇತವಾಗಿರತಕ್ಕಂತಹ ಸಾಲಿಗ್ರಾಮ ಪ್ರತಿಮಾ ಅದನ್ನು ನೋಡಿದ್ರೆ ಎಷ್ಟು ಆನಂದವನ್ನು ಪಡಿತಾರೋ ಆ ಕ್ರಮದಿಂದ ಹರಿವಾಯ ಗುರುಗಳ ಪೂರ್ಣ ಸನ್ನಿಧಾನ ಇರತಕ್ಕಂತಹ ಆ ಸ್ವರೂಪವನ್ನು ನೋಡ್ತಾ ನಮ್ಮ ಅಪ್ಪವ್ರು ಬಹಳ ಚಂದ ಹೇಳ್ತಿದ್ರು. ಯಾಕೆ ಅವರೆಲ್ಲ ಬಹಳ ಅಲ್ಲೆಲ್ಲ ಆ ಒಂದು ನಾವು ಸಣ್ಣ ಹುಡುಗರಿದ್ದಾಗ ವ್ಯಾಸರಾಜರು ಬಂದಾಗ ಈ ಶಿಲಾ ಒಂದು ತೋರಿಸ್ತಿದ್ರು, ಬೆಳ್ಳನೆ ಕಲ್ಲೊಂದಿತ್ತು, ಇಲ್ಲೇ ಅವ್ರನ್ನ ಮಲಗಿಸಿದ್ರು ಕೂಸಿದ್ದಾಗ ಅಂತ. ಎಲ್ಲ ನಾವು ದುರ್ದೈವ ಯಾವುದೋ ಅದನ್ನು ಉಳಿಸ್ಕೊಳ್ಳಿಲ್ಲ. ಆ ಶಿಲಾ ನಾವು ಸಣ್ಣ ಹುಡುಗರಿದ್ದಾಗ ನಮ್ಮ ಅಪ್ಪವ್ರು ಕರ್ಕೊಂಡು ಹೋದಾಗ ತೋರಿಸ್ತಿದ್ರು, ನೋಡಿದ್ರು ವ್ಯಾಸರಾಜರು ಕೂಸಿದ್ದಾಗ ಇಲ್ಲೇ ತಂದು ಮಲಗಿಸಿದ್ರು ಅಂತ. ಒಂದು ಬಿಳಿ ಅಮೃತ ಶಿಲೆ ಇತ್ತಲ್ಲಿ ಸ್ನಾನ ಮಾಡುವ ಘಟ್ಟದಲ್ಲಿ. ಅಲ್ಲಿ ಆನ್ಹೀಕಕ್ಕೆ ಬ್ರಹ್ಮಣ್ಯ ತೀರ್ಥರು ಕೂತಿರೋಣ, ಅಲ್ಲಿ ವ್ಯಾಸರಾಜರು ಕೂಸಿರ್ತಕ್ಕಂಥವ್ರನ್ನ ತಂದು ಅವ್ರನ್ನ ಒಪ್ಸೋಣ. ಅದನ್ನ ನೋಡ್ತಿದ್ದಂತೆ ಹೆಂಗೆ ಸಾಲಿಗ್ರಾಮ ಪ್ರತಿಮಾ ಅದನ್ನು ತಗೊಂಡು ವರ ಕೇಸರಿ ತಗೊಂಡು ಉದ್ವರ್ಚನೆ ಮಾಡ್ತಾರಲ್ಲ ಹಂಗ ಆ ಕೂಸನ್ನು ತಗೊಂಡು ಕಣ್ಣ ನದಿ ದಡದಲ್ಲಿ ಸರ 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 ಹಿಂಗೆ ತೊಳೆದು ಬಿಟ್ರಂದ್ರೆ ವ್ಯಾಸರಾಜರು. ಎಷ್ಟು ಬ್ರಹ್ಮಣ್ಯ ತೀರ್ಥರು ಪ್ರೀತಿಯ ಪ್ರೇಮದಿಂದ ಅವ್ರನ್ನೇನು ಮಾಡಿದ್ದಾರೆ ತಮ್ಮ ಹತ್ರ ತಗೊಂಡಿರೋಣ. ಆ ತಂದೆ ತಾಯಿಗಳನ್ನೇ ಇಟ್ಟುಕೊಂಡು ಸಕಲ ಸಂಸ್ಕಾರವನ್ನು ಪಡಿಸೋಣ. ಅದರಂತೆ ನಾಮಕರಣ ಚೌಲ ಉಪನಯನಾದಿ ಸಂಸ್ಕಾರಗಳನ್ನು ಶೀಘ್ರ 5 ವರ್ಷಕ್ಕೆ ನಡೆಸಿ ಮುಂದಿನ ವಿಶಿಷ್ಟ ಅಧಿಕಾರಿಗಳು ಅಂತ ತೋರಿಸ್ತಾ ಅವರಿಗೆ ಸನ್ಯಾಸವನ್ನು ನೀಡುತ್ತಾ ವ್ಯಾಸತೀರ್ಥರು ಎಂಬತಕ್ಕಂತಹ ವಿಧಾನವನ್ನು ನೀಡಿರ್ತಕ್ಕಂತಹ ಕ್ರಮ 7-8 ವರ್ಷದಲ್ಲೇನೆ ಏನ್ ಮಾಡಿದ್ರಂತ ಅವರು? ಶ್ರೀಮನ್ಮಧ್ವಮತೆ ಹರಿಪರದರ ಸತ್ಯೋ ಜಗತ್ತತ್ವತೋ ಭಿನ್ನಾ ಜೀವಗಣ ಹರೇರಣಚರ ನೀಚೋಚ್ಚ ಭಾವಂಗತಾಃ ಮುಕ್ತಿರ್ನೈಜ ಸುಖಾನುಭೂತಿರಮಲಾ ಭಕ್ತಿಶ್ಚ ತತ್ಸಾಧನೋ ಅಕ್ಷಾದಿತ್ರಿತಯಂ ಪ್ರಮಾಣಮಖಿಲಾಂ ನಾಯೈಕ ವೇದ್ಯೋ ಹರಿ. ಶ್ರೀಮನ್ಮಧ್ವಮತೆ ಏನು ಶ್ರೀಮದಾಚಾರ್ಯ ಸಿದ್ಧಾಂತದ ಸಾರ ಸರ್ವಸ್ವ ಅಷ್ಟೂ ಅಂಶವನ್ನೇ ಗ್ರಂಥನವನ್ನು ಮಾಡುತ್ತಾ ಸುತ್ತಮುತ್ತಲೇ ಇರತಕ್ಕಂತಹ ಪ್ರದೇಶಗಳಲ್ಲಿ ದಿಗ್ವಿಜಯವನ್ನು ಮಾಡಿ
ಎಲ್ಲಾ ವಾದಿಗಳನ್ನು ಮೆಟ್ಟಿ ಜಯಪತ್ರವನ್ನು ತಂದು ಬ್ರಹ್ಮಣ್ಯ ತೀರ್ಥರಿಗೆ ಒಪ್ಪಿಸ್ತಿದ್ರು. ಹಿಂಗೆ ಆರಂಭದಿಂದಲೂ ಅವರು ರಾಜರೇ. ಅಂಥ ತಮ್ಮ ವೈಭವವನ್ನು ತೋರಿಸಿರ್ತಕ್ಕಂತಹ ಮಹಾನುಭಾವರು ಬ್ರಹ್ಮಣ್ಯ ತೀರ್ಥರ ವಾರ್ಧಕ್ಯದ ಕಾಲ. ಸಂಕ್ಷೇಪದಿಂದ ಅವರಿಗೆಲ್ಲ ಬೀಜ ರೂಪದಿಂದ ಎಲ್ಲ ಉಪದೇಶವನ್ನು ಕೊಡೋಣ. ಚಿಕ್ಕಮ್ಮ ದೊಡ್ಡಮ್ಮನ ಮಕ್ಕಳು ಅಂತ ಅವರಿಬ್ಬರು ಕೂಡ ಯಾರು? ಬ್ರಹ್ಮಣ್ಯ ತೀರ್ಥರು, ಶ್ರೀಪಾದರಾಜರು. ಅವರಿಗೆ ತಮ್ಮ ಆಗಬೇಕು ಅಂದಮೇಲೆ ಮುಂದಿನ ಇವರ ಒಂದು ವಿದ್ಯಾ ಅವರ ಆ ಬೆಳವಣಿಗೆಯ ಹಂತವನ್ನು ಎಲ್ಲವನ್ನು ಯಾರಿಗೆ ಒಪ್ಪಿಸಿಬಿಟ್ರು? ಆ ಸಂದರ್ಭದಲ್ಲಿ ಶ್ರೀಪಾದರಾಜರಿಗೆ ಒಪ್ಪಿಸಿದ್ದು. ಹಾಗೆ ಶ್ರೀಪಾದರಾಜರು ಅವರನ್ನು ತಮ್ಮ ಹತ್ರ ತಗೊಂಡು ಅವರಿಗೆ ಸಂಪೂರ್ಣ ಆ ಒಂದು ಏನು ವಿಭಜನೆಯಿಂದ ಬಂದಿರತಕ್ಕಂಥ ವಿಶಿಷ್ಟ ವಿದ್ಯಾ, ಯಾರಿಗೆ? ಶ್ರೀಪಾದರಾಜರಿಗೆ ಅದ್ಭುತ ವಿದ್ಯಾ ಅದು. ಅಂತಹ ಆ ವಿದ್ಯಾದ ನಿಷ್ಕರ್ಷವನ್ನೆಲ್ಲ ಯಾರಿಗೆ? ವ್ಯಾಸರಾಜರಿಗೆ ಅವರ ಅನುಗ್ರಹವನ್ನು ಮಾಡಿಕೊಟ್ಟಂತಹ ಕ್ರಮ. ಅದ ನಂತರ ವ್ಯಾಸರಾಜರು ಕೂಡ ಲಕ್ಷ್ಮೀ ನಾರಾಯಣ ಮುನೀನೇ ವಂದೇ ವಿದ್ಯಾ ಗುರು ಮಮ ಜ್ಞಾನ ವೈರಾಗ್ಯ ಭಕ್ತ್ಯಾದಿ ಕಲ್ಯಾಣ ಗುಣಶಾಲಿನಃ. ನಮ್ಮ ಗುರುಗಳು ಲಕ್ಷ್ಮೀನಾರಾಯಣ ಮುನಿಗಳು, ಶ್ರೀಪಾದರಾಜರು ಅವರೇ ನಮಗೆ ವಿದ್ಯಾ ಗುರುಗಳು. ಅವರಿಂದ ಸರ್ವಸ್ವ ವಿದ್ಯಾವನ್ನೇ ಅದನ್ನು ಸ್ವೀಕಾರವನ್ನು ಮಾಡಿ ಸಕಲ ದಿಗ್ದೇಶಗಳಲ್ಲಿ ಸಂಚಾರವನ್ನು ಮಾಡುತ್ತಾ ಆ ಕಾಲದಲ್ಲಿ ವ್ಯಾಸರಾಜರು ಉತ್ತರ ದೇಶಕ್ಕೆ ಅನೇಕ ದಿಗ್ದೇಶಗಳಿಗೆ ವಾದ ದಿಗ್ವಿಜಯಕ್ಕೆ ಅಂತ ಅವರು ಹೊರಟಾಗ ಅವರ ಆ ಒಂದು ದಿಗ್ವಿಜಯ ಹೆಂಗೆ ನಡೆದಿದೆ, ನಮ್ಮ ಶಿಷ್ಯರು ಯಾವ ರೀತಿಯಿಂದ ಸಿದ್ಧಾಂತವನ್ನು ಸ್ಥಾಪನವನ್ನು ಮಾಡುತ್ತಾ ಇದ್ದಾರೆ. ಕುತೂಹಲ ಇತ್ತು ಶ್ರೀಪಾದರಾಜರಿಗೆ. ಬಹುದೂರ ಹೋಗಿದ್ದಾರೆ. ಅವರು ವಾರ್ತಾ ಏನು ಅಂತ ವಿಚಾರವನ್ನು ನಡೆಸ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಅನೇಕ ಅತ್ಲಾಗಿಂದ ಇತ್ಲಾಗಿ ಯಾರ್ಯಾರು ಬರ್ತಾರೆ ಅವ್ರನ್ನೆಲ್ಲ ನಮ್ಮ ಶಿಷ್ಯರು ಬಂದಿದ್ದೇನಾದ್ರೂ ನೋಡಿದ್ರ, ಅವ್ರ ವಿಚಾರ ಕೇಳಿದ್ರ, ಅವ್ರು ಹೆಂಗೆ ನಡೆಸ್ತಾ ಇದ್ದಾರೆ ಅಂತ ಅನ್ನೋ ಆ ಒಂದು ಶಿಷ್ಯವಾತ್ಸಲ್ಯದಿಂದ ಶ್ರೀಪಾದರಾಜರು ವ್ಯಾಸರಾಜರ ಆ ಒಂದು ವಿಷಯವನ್ನು ವಿಚಾರವನ್ನು ಮಾಡುತ್ತಾ ಇರೋಣ. ಅಷ್ಟೊತ್ತಿಗೆ ಒಬ್ಬ ವಾದಿ ಬಂದಿದ್ದಾನ. ಆ ಸಂದರ್ಭದಲ್ಲಿ ಪಕ್ಷಧರ್ಮಿಷ್ಠ ಅಂತ. ಅವನ ಹೆಸರೇ ಬೇರೆ, ಆದರೆ ಅವನು ಸಂಪಾದಿಸಿರುವ ಹೆಸರೇ ಬೇರೆ. ಅವನ ನಿಜವಾದ ಹೆಸರು ಜಯದೇವ ಅಂತ. ಆದರೆ ಅವನು ಬಂದಂತಹ ಹೆಸರು ಏನು? ಪಕ್ಷಧರ. ಯಾವ ಪಕ್ಷ ಹಿಡಿತಾನೋ ಅದನ್ನೇ ಧರ, ಅದನ್ನು ಎತ್ತಿ ಹಿಡಿಯತಕ್ಕಂತಹ ಮೇಧಾವಿ. ಕೆಲವರು ಲಾಯರ್ಸ್ ಇರ್ತಾರೆ, ಯಾವ ಕೇಸ್ ತಗೊಂಡ್ರು ಅದನ್ನು ಹೆಂಗ್ ಬೇಕಾದ್ರೂ ಕೂಡ ಗೆದ್ದಿಸ್ಬಿಡ್ತಾರೆ. ಹಂಗಿದ್ದಂಗೆ ಅವ ಪಕ್ಷಧರ. ಈ ಪಕ್ಷ ಹಿಡಿದ ಅದೇ ಗೆಲ್ಲಬೇಕು ಅಂತ ಪ್ರಚಂಡ ಬುದ್ಧಿವಂತ ತರ್ಕಶಾಸ್ತ್ರದಲ್ಲಿ. ಆತ ಎದುರಿಗೆ ಬರೋಣ. ಶ್ರೀಪಾದರಾಜರು ಕೇಳ್ತಾ ಇದ್ದಾರೆ ವ್ಯಾಸರಾಜರ ಬಗ್ಗೆ. ವ್ಯಾಸರಾಜರು ವ್ಯಾಸತೀರ್ಥರು ಅಂತ ಕೂಡಲೇ ತತ್ಕಾಲದಲ್ಲಿ ನಮಸ್ಕಾರ ಹಾಕಿಬಿಟ್ಟ. ಯಾಕೆ 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 ಎಂಥ ಶಿಷ್ಯರು ನಿಮ್ಮ ಶಿಷ್ಯರು? ಯದಧೀತಂ ತದಧೀತಂ ಯದಧೀತಂ ತದಧೀತಂ ಯದನಧೀತೋ ತದಪ್ಯಧೀತೋ ನಾವೈಕ್ಷಿ ಪ್ರತಿಪಕ್ಷಃ ವಿನಾ ನವೀನ ವ್ಯಾಸೇನ ಯದಧೀತಂ ತದಧೀತಂ ಅಂತಾನಾತ. ಯದಧೀತಂ, ನಾ ಏನು ಓದಿನಿ, ತದಧೀತಂ ಅಷ್ಟು ಅವ್ರು ಓದಿದ್ದಾರೆ. ನನಗೇನೇನು ಗೊತ್ತೋ ಎಲ್ಲ ಗೊತ್ತಿದೆ ಅವರಿಗೆ, ನಿಮ್ಮ ಶಿಷ್ಯರಿಗೆ. ನನಗೆ ಗೊತ್ತಿರೋದು ಅವ್ರಿಗೆ ಗೊತ್ತಿದೆ, ಹಂಗಾರೆ ಅವ್ರಿಗೆ ಗೊತ್ತಿರೋದಿಲ್ಲ ನಂಗೆ ಗೊತ್ತಿದೆಯೋ? ಯದನಧೀತೋ ತದಪ್ಯಧೀತೋ ಯದನಧೀತಂ. ನಾನು ಯಾವ್ದು ಓದಿಲ್ಲ ಅದು ಅವ್ರು ಓದಿದ್ದಾರೆ. ನಾವು ಓದಿದ್ದನ್ನು ಓದಿದ್ದಾರೆ, ನಾನು ಓದದೇ ಇದ್ದಿದ್ದೆ, ನಾನು ತಿಳಿದೇ ಇದ್ದನ್ನೆಲ್ಲ ತಿಳಿದಿದ್ದಾರೆ. ಅಂದ ಮೇಲೆ ನಾವೈಕ್ಷೆ ಪ್ರತಿಪಕ್ಷ, ನನಗೆ ಪ್ರತಿಪಕ್ಷ ಎದುರು ನಿಂತು ಮಾತನಾಡತಕ್ಕಂಥವ್ರು ಭರತಖಂಡದಲ್ಲಿ ಯಾರೂ ಇರಲಿಲ್ಲ. ಅಂಥವ್ರು ಒಬ್ಬರೇ ಒಬ್ಬರು ಯಾರಾದರೂ ನನ್ನ ಎದುರಿಗೆ ನಿಂತು ಮಾತನಾಡೋರು ಅಂತಂದರೆ ನಾ ಅನ್ಕೊಂಡಿದ್ದೆ ಏನಂತ, ನನ್ನ ಎದುರಿಗೆ ಯಾರಾದರೂ ಮಾತನಾಡೋದಿದ್ರೆ ವ್ಯಾಸ ವೇದವ್ಯಾಸರೇ ಬರಬೇಕು ಅಂತ ಅನ್ಕೊಂಡಿದ್ದೆ. ವೇದವ್ಯಾಸರು ಬರೋದು ಬೇಕಾಗಿಲ್ಲ. ವಿನಾ ನವೀನ ವ್ಯಾಸೇನ, ಅವರು ಪ್ರಾಚೀನ ವ್ಯಾಸ ಆದರೆ ಇವರು ನವೀನ ವ್ಯಾಸ ಅಂತ. ಯಾರ ವೈಭವ? ವ್ಯಾಸರಾಜರ ವೈಭವವನ್ನೇ ಪರವಾದಿ ಪ್ರತಿವಾದಿ ಆತನ ಮುಖದಿಂದ ಹಿಂಗ ಆ ಗುಣಗಾನವನ್ನೇ ಶ್ರೀಪಾದರಾಜರು ಕೇಳಿ ಎಷ್ಟು ಆನಂದ ಪಟ್ಟಿರ್ಬೇಡ, ನಮ್ಮ ಶಿಷ್ಯ ಹಿಂಗಾಗಿದ್ದಾರೆ. ಹಂಗೆ ಶ್ರೀಪಾದರಾಜರ ಪರಿಪೂರ್ಣ ಅವರ ವಿದ್ಯಾ ಏನು ಅದಷ್ಟು ಕೈ ಕಾಲು ಕಣ್ಣು ಮೂಗು ಆಗಿ
ಒಂದು ಆಕಾರವನ್ನು ಕೊಟ್ಟರೆ ಅದು ಬಂದಂತಹ ವ್ಯಕ್ತಿಗಳೇನೆ ಏನಾಗಿದ್ದಾರೆ ಅವರು, ಅದು ವ್ಯಾಸರಾಜರು ಎಂಬತಕ್ಕಂತಹ ರೂಪದಿಂದ ರೂಪುಗೊಂಡಿರತಕ್ಕಂತಹ ಮಹಾಪುರುಷರು. ಸಾಮಾನ್ಯರಲ್ಲ ವ್ಯಾಸರಾಜರು ಅಂತಂದ್ರೆ. ಹಂಗೇನೆ ಕೇವಲ ಕಥಾ ಮಾತ್ರ ಅಲ್ಲ ಇದು, ಅದಕ್ಕೆ ಸಾಕ್ಷೀಭೂತವಾಗಿ ರೂಪಮನ್ಯ ದಿವಧನ್ಯವಾತ್ಮನಃ. ಒಬ್ಬ ವ್ಯಕ್ತಿಯ ಸ್ವರೂಪ ಏನು, ಅವನ ವ್ಯಕ್ತಿತ್ವ ಏನು, ಅವನ ವಿಚಾರ ಏನು, ಎಷ್ಟೇ ನಾವು ಎದುರಿಗೆ ನಿಂತುಕೊಂಡು ಕಣ್ಣಿನಿಂದ ತಾಸುಗಟ್ಟಲೆ ಅವನನ್ನು ಪಿಳಿ 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 ನೋಡುತ್ತಿದ್ರೆ ಒಳಗಿರೋ ಜ್ಞಾನ ಭಾಗ ಗೊತ್ತಾಗುವುದಿಲ್ಲ. ಅವನ ಒಳಗಿರೋ ಜ್ಞಾನ, ಅವನ ತೇಜಸ್ಸು, ಅವನ ಸಿದ್ಧಿ, ಅವನ ಪರಿಶ್ರಮ, ಅವನ ವಿಚಾರ ಅದು ಹೊರಗೆ ಕಾಣೋದು, ಆ ವ್ಯಕ್ತಿತ್ವ ಕಾಣೋದು ಯಾವುದರಿಂದ? ಅವನ ಮಾತಿನಿಂದ, ಅವನ ಶಬ್ದದಿಂದ, ಅವನ ಗ್ರಂಥದಿಂದ. ಆ ಗ್ರಂಥನೇ ಅವನ ಮತ್ತೊಂದು ರೂಪ ಅಂದಿಲ್ಲ ಪಂಡಿತಾಚಾರ್ಯರು. ಅದನ್ನೇ ರೂಪಮನ್ಯದಿವ ಧನ್ಯಮಾತ್ಮನಃ ಅಂದಿದ್ದಾರೆ. ನನಗೆ ವ್ಯಾಸರಾಜರ ಅವರ ಒಂದು ರೂಪ, ಅವರ ಸ್ವರೂಪ ಯಾವುದು? ವ್ಯಾಸರಾಜರು ಮಾಡಿರತಕ್ಕಂತಹ ಅತ್ಯದ್ಭುತವಾದಂತಹ ಗ್ರಂಥಗಳು. ಅಂತಹ ನ್ಯಾಯಾಮೃತ, ಚಂದ್ರಿಕಾ, ತರ್ಕತಾಂಡವ ಏನು ವ್ಯಾಸರಾಜರು ನಿರ್ಮಾಣ ಮಾಡಿರತಕ್ಕಂತಹ ಒಂದೊಂದು ಗ್ರಂಥಗಳಿದ್ದಾವಲ್ಲ, ಆ ಗ್ರಂಥಗಳನ್ನು ನೋಡಿದರೆ ನಾವು ವ್ಯಾಸರಾಜರ ವೈಭವ, ಅವರ ಗುಣಗಾನ, ಅವರ ವಿಚಾರ ನಾವು ಹೇಳೋದು ಕೇಳೋದು ಬಹಳ ಕಡಿಮೆ ಅಂತ ಗೊತ್ತಾಗ್ತದೆ. ಅಂಥ ವೈಭವ ಯಾವುದು? ವ್ಯಾಸರಾಜರು. ಆ ಗ್ರಂಥದಿಂದ ಅವ್ರನ್ನ ನಾವು ಕಾಣಬೇಕಾದಂತಹ ಅವರ ವ್ಯಕ್ತಿತ್ವ ಎಂಥ ಎದೆಗಾರಿಕೆ ನೋಡ್ರಿ ವ್ಯಾಸರಾಜರು. ಇನ್ನೊಬ್ರು ಯಾರಾದ್ರೂ ಆ ಮಾತನಾಡಿ ನೋಡೋಣ. ನ್ಯಾಯಾಮೃತದಲ್ಲಿ ಮಾತನಾಡಬೇಕಾದ್ರೆ ವ್ಯಾಸರಾಜರು ಅಂತಂತಂದ್ರೆ ಅಲ್ಲಿ ಸಪ್ಪಿ ಇಲ್ಲ, ಇಷ್ಟು ತಿಳ್ಕೊಂಡು ಅವ್ರು ಬಂದಿದ್ದಾರೆ ಅಂತಂತಂದ್ರೆ ಅವ್ರು ಕೃಷ್ಣ ಪರಮಾತ್ಮನ ಭಕ್ತರೇ ಅವರು. ಹೌದು, ಕೃಷ್ಣ ಬಂದ ಅಂತಂತಂದ್ರೆ ಕೃಷ್ಣಸ್ತು ಕಲಹ ಪ್ರಿಯ. ಕೃಷ್ಣ ಬಂದ ಅಂದ್ರೆ ಏನೋ ನಡೆದೇ ನಡೀತದೆ ಅಂತ. ಹಂಗೆ ಸುಮ್ಮನೆ ಬಂದ, ಊಟ ಮಾಡ್ಕೊಂಡ, ಮನೆಗೆ ಹೋದ, ಅಂಥ ವ್ಯಕ್ತಿ ನಮ್ಮ ದೇವರು ಅಲ್ಲೇ ಇಲ್ಲ. ಹೌದು, ಹಂಗೆ ವ್ಯಾಸರಾಜರು ಅವರು ಒಂದು ಮಾತು ಆಡ್ತಾರೆ, ಒಂದು ವಿಷಯವನ್ನು ತಿಳಿಸ್ತಾರೆ, ಒಂದು ಗ್ರಂಥವನ್ನು ಬರೀತಾರೆ ಅಂತಂತಂದ್ರೆ ಎಲ್ಲರೂ ಅದನ್ನು ನೋಡ್ತಾನೆ ಇರ್ಬೇಕು, ಎಲ್ಲರೂ ಅದಕ್ಕೆ ಅಲರ್ಟ್ ಆಗಿರ್ಬೇಕು. ಏನ್ ತಿಳಿಸ್ತಾರೆ, ಏನು ವಿಚಾರ ಬರ್ತದೆ, ಏನೋ ಒಂದು ಇದರಲ್ಲಿ ಅವರು ತಮ್ಮ ವಿಶೇಷವಾದಂತಹ ನಡೆಸ್ತಾರೆ ಎಂಬತಕ್ಕಂಥದ್ದು ಎಲ್ಲರಿಗೂ ಸಂಬಂಧ. ಅದು ವ್ಯಾಸರಾಜರ ಅಂತಹ ಗ್ರಂಥದ ಆ ಒಂದು ಗಾಂಭೀರ್ಯ. ಶ್ರೀಮಧ್ವಶಾಸ್ತ್ರ ದುಗ್ಧಾಬ್ಧ್ಯೋ ಧೀಮಂತರ ಮಹೀಭೃತ ಆಮಥ್ಯೋಧ್ರಿಯತೆ ನ್ಯಾಯ ಅಮೃತಂ ವಿಬುಧ ತೃಪ್ತಯೇ. ವ್ಯಾಸರಾಜರು ನ್ಯಾಯಾಮೃತ ಗ್ರಂಥವನ್ನು ನಿರ್ಮಾಣವನ್ನು ಮಾಡಬೇಕಾದರೆ ಪ್ರತಿಜ್ಞಾವನ್ನು ಮಾಡುತ್ತಾ ಇದ್ದಾರೆ. ಯಾಕೆ ಈ ಗ್ರಂಥ ಬರೆದ್ವಿ? ಏನು ಹಿಂದೆ ಗ್ರಂಥ ಇರಲಿಲ್ಲ? ನ್ಯಾಯಸುಧಾ ಇರಲಿಲ್ಲವೇ? ಸರ್ವಮೂಲ ಗ್ರಂಥಗಳು ಇರಲಿಲ್ಲವೇ? ಮಧ್ವರಾಯರ ಗ್ರಂಥ ಇದೆ, ಟೀಕಾರಾಯರ ಗ್ರಂಥಗಳಿದ್ದಾವೆ. ಅಷ್ಟೆಲ್ಲಾ ಗ್ರಂಥ ಇದ್ದಾಗ ನೀವ್ಯಾಕೆ ಹೊಸ ಗ್ರಂಥ ಬರೆದ್ರಿ? ಉತ್ತರ ಕೊಡಬೇಕು ಹೋದರು ಗ್ರಂಥ ಬರೆಯೋರು. ವ್ಯಾಸರಾಜರು ಅದನ್ನು ತಿಳಿಸಿದರು. ನಾವು ಯಾಕೆ ಬರಿತಾ ಇದ್ದೇವೆ? ನ್ಯಾಯಾಮೃತಂ, ಈ ನ್ಯಾಯಾಮೃತ ಗ್ರಂಥ ಮಧ್ವ ಸಿದ್ಧಾಂತ ಅನ್ನತಕ್ಕಂತಹ ಕ್ಷೀರ ಸಮುದ್ರ. ಆ ಕ್ಷೀರ ಸಮುದ್ರದಲ್ಲಿ ಅಚಲವಾದಂತಹ, ಸ್ಥಿರವಾದಂತಹ, ದೃಢವಾದಂತಹ ಬುದ್ಧಿ ಎಂಬತಕ್ಕ ಮಂದರ ಪರ್ವತವನ್ನು ಇಟ್ಟು ಧೀಮಂದರ ಮಹೀಭೃತ ಶ್ರೀಮಧ್ವಶಾಸ್ತ್ರ ದುಗ್ಧಾಬ್ಧ್ಯೋ ಧೀಮಂದರ ಮಹೀಭೃತ ಅಂದ್ರೆ ಕ್ಷೀರ ಸಮುದ್ರನೂ ಆಯ್ತು, ಮಂದರ ಪರ್ವತನೂ ಬಂತು. ಆ ಮಂದರ ಪರ್ವತಕ್ಕೆ ಆಮಥ್ಯೋಧ್ರಿಯತೆ ನ್ಯಾಯಾಮೃತಂ ವಿಬುಧ ತೃಪ್ತಯೇ, ಅದರ ಮಥನವನ್ನು ಮಾಡತಕ್ಕಂತಹ ಗ್ರಂಥನೇ. ಆ ಮಥನ ಆದಾಗ ಬರ್ತಕ್ಕಂತಹ ಅಮೃತವೇನೇ? ಯಾವ ಅಮೃತ? ನ್ಯಾಯಾಮೃತ. ಅಂದ್ರೆ ವ್ಯಾಸರಾಜರು ನ್ಯಾಯಾಮೃತವನ್ನೇ ಸರ್ವಮೂಲ ಗ್ರಂಥಗಳು, ಟೀಕಾ ಗ್ರಂಥಗಳು, ಸುಧಾದಿ ಗ್ರಂಥಗಳು, ಪೂರ್ವ ಗ್ರಂಥಗಳು ಅವೆಲ್ಲವನ್ನೂ ಕೂಡ ಮಥನವನ್ನ ಮಾಡಿ ಅದರ ಅಮೃತವನ್ನೇ ಮೇಲಕ್ಕೆ ತೆಗೆದುಕೊಡ್ತಾ ಇದ್ದೇವೆ. ಈಗ ನ್ಯಾಯಾಮೃತವನ್ನು ಯಾಕೆ ಬರೆದ್ವಿ ಎಂಬತಕ್ಕಂಥ ಅದರ ಮಹತ್ವವನ್ನು ತಿಳಿಸ್ತಾರೆ. ಆ ಸಂದರ್ಭದಲ್ಲಿ ನಾವೇ ಮಾಡ್ಕೋತಿದ್ವಿ ಈ ಕೆಲಸ. ಯಾಕೆ ಹಂಗ ವಿಚಾರ ಮಾಡೋರು ಬರ್ತಾರೆ, ನೀವೇ ಯಾಕೆ ಮಾಡ್ಬೇಕಾಗಿತ್ತು? ಈಗ ಮಧ್ವರಾಯರ ಗ್ರಂಥ ನಾವೇ ಓದ್ತೀವಿ, ಟೀಕಾ ಗ್ರಂಥ, ಸುಧಾ ಗ್ರಂಥಗಳನ್ನು ನಾವು ಓದ್ತೀವಿ. ಅಲ್ಲಿ ಏನು ವಿಷಯ ಯಾವ ರೀತಿಯಿಂದ ತಗೋಬೇಕು ಅನ್ನೋದನ್ನ ನಾವೇ ಮಥನ ಮಾಡ್ತೀವಿ. ಅದಕ್ಕೆ ನೀವು ಬರೆದು ಈ ಗ್ರಂಥವನ್ನು ನಿರ್ಮಾಣ ಮಾಡಿ ಇದರಿಂದಲೇ ಆಗಬೇಕಾದಂತಹ ಜರೂರತ್ತು ಏನು ಪ್ರಶ್ನೆ ಮಾಡಿದರು. ಅದಕ್ಕೆ
ವ್ಯಾಸರಾಜರು ಈ ನ್ಯಾಯಾಮೃತದಲ್ಲಿ ನಾವು ನಡೆಸಬೇಕಾದಂತಹ ಏನು ಕೆಲಸ ಮಾಡಿದ್ದೇವೆ ಆ ಕೆಲಸ ನಾವೇ ಮಾಡ್ತೀವಿ ಅಂತ ಅನ್ನೋದು ನಿಮಗೆ ಬರಲಿಕ್ಕೆ ಸಾಧ್ಯನಾ ಅನ್ನೋದು ಮತ್ತೊಂದು ಶಬ್ದ ಆಡಿ. ಏನು ಕೆಲಸ ಮಾಡ್ತಾ ಇದ್ದೇವೆ? ವಿಕ್ಷಿಪ್ತ ಸಂಗ್ರಹ ಕ್ವಾಪಿ ಕ್ವಾಪ್ಯುಕ್ತಸ್ಯೋಪಪಾದನಾತ್ ಅನುಕ್ತ ಕಥನಾತ್ ಕ್ವಾಪಿ ಸಫಲೋಯಂ ಶ್ರಮೋ ಮಮ. ವಿಕ್ಷಿಪ್ತ ಸಂಗ್ರಹ ಕ್ವಾಪಿ. ನ್ಯಾಯಾಮೃತದಲ್ಲಿ ಪೂರ್ವ ಗ್ರಂಥಗಳಲ್ಲಿ ಮಧ್ವರಾಯರು ಸರ್ವಮೂಲದಲ್ಲಿ ಭಾಷ್ಯದಲ್ಲಿ ಅಣಭಾಷ್ಯದಲ್ಲಿ ಆ ಗ್ರಂಥ ಈ ಗ್ರಂಥ ಒಂದೊಂದು ವಿಷಯವನ್ನು ಒಂದೊಂದು ಕಡೆ ಹೇಳ್ತಾರಲ್ಲ, ಅದನ್ನೆಲ್ಲ ವಿಕ್ಷಿಪ್ತವಾದದ್ದನ್ನು ಸಂಗ್ರಹ ಮಾಡ್ತಾ ಇದ್ದೇವೆ. ಅಂದ್ರೆ ಬೇರೆ ಬೇರೆ ಸ್ಥಳದಲ್ಲಿ ಹೇಳಿದ್ದನ್ನೆಲ್ಲ ಏಕತ್ರ ಸಂಗ್ರಹ ಮಾಡೋದಿದೆಯಲ್ಲ, ಅದು ಬಹಳ ದೊಡ್ಡ ಕೆಲಸ. ಅದು ಈ ನ್ಯಾಯಾಮೃತದಲ್ಲಿ ನಡೆಸಿದ್ದೇವೆ. ವಿಕ್ಷಿಪ್ತ ಸಂಗ್ರಹ. ಇನ್ನು ಅದರ ಮೇಲೆ ನಾವು ಮಾಡ್ತಿದ್ವಿ ಏನು ಒಟ್ಟಿನಲ್ಲಿ ಅಲ್ಲಿ ಹೇಳಿದ್ದು ಇಲ್ಲಿ ಹೇಳಿದ್ದು ಎಲ್ಲಾ ಕಡೆ ಹೇಳಿದ್ದನ್ನೆಲ್ಲ ತಂದು ಈ ಪೇಜಲ್ಲಿರೋದು ಆ ಪೇಜಲ್ಲಿರೋದು ಎಲ್ಲ ಒಂದ್ ಕಡೆಗೆ ಸೇರಿಸಿಕೊಂಡು ಒಂದ್ ಒಟ್ಟಲ್ಲಿ ಬೈಂಡ್ ಹಾಕೋದು ಹೌದೊಂದು ಕೆಲಸ. ಅಷ್ಟು ನಾವು ಮಾಡ್ಕೊಂಡ್ಬಿಡ್ತಿದ್ವಿ. ನೀವೇ ಯಾಕೆ ಮಾಡ್ಬೇಕು ಅಂತಂದ್ರೆ ವಿಕ್ಷಿಪ್ತ ಸಂಗ್ರಹ ಕ್ವಾಪಿ. ಸಂಗ್ರಹ ಆಗಬೇಕು. ಸಂಗ್ರಹ ಅಂದ್ರೆ ಕಲೆಕ್ಷನ್ ಅಲ್ಲ, ಒಟ್ಟಿಗೆ ಜೋಡಿಸಿಬಿಡೋದನ್ನ ಸಂಗ್ರಹ ಅಂತ ಕರೆಯೋದಿಲ್ಲ. ಸಂಗ್ರಹ. ಗ್ರಹ ಅಂದ್ರೆ ಜ್ಞಾನ. ಸಂಗ್ರಹ ಆ ಜೋಡಿಸಿರೋದು ಒಂದು ಕ್ರಮ ಏನಿರ್ತದಲ್ಲ, ಅದರಿಂದ ಮುಂದೆ ಓದೋರಿಗೆ ಒಂದು ಒಳ್ಳೆ ಜ್ಞಾನ ಬರಬೇಕು. ಆ ಕ್ರಮದಿಂದ ಜೋಡಣೆ ಇದೆಯಲ್ಲ, ಆ ಕೆಲಸ ಇನ್ನೊಬ್ರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದು ನಾವು ತೋರಿಸ್ತಾ ಇದ್ದೇವೆ. ವಿಕ್ಷಿಪ್ತ ಸಂಗ್ರಹ ಕ್ವಾಪಿ. ಒಂದು ವೇಳೆ ಅಷ್ಟು ಮಾಡಿದ್ರು ಇನ್ನೂ ಒಂದು ಕೆಲಸ ಇದೆ. ಮತ್ತೊಂದು ಕೆಲಸ ಯಾವುದು? ಕ್ವಾಪ್ಯುಕ್ತಸ್ಯೋಪಪಾದನ. ಯಾವ ವಿಷಯವನ್ನೇ ಮಧ್ವರಾಯರು ಹೇಳಿದ್ದಾರೆ, ಟೀಕಾರಾಯರು ಹೇಳಿದ್ದಾರೆ, ಆ ವಿಷಯದ ಬಗ್ಗೆ ಬೇರೆ ಬೇರೆ ಮತದವರು ಏನು ಆಕ್ಷೇಪಗಳನ್ನು ತೆಗಿದ್ದಾರೆ, ಆ ಆಕ್ಷೇಪಗಳಿಗೆಲ್ಲ ಉತ್ತರವನ್ನು ಕೊಟ್ಟು ಅವರು ಹೇಳಿರ್ತಕ್ಕ ವಿಷಯವೇ ಉಪಪನ್ನವಾಗಿದೆ, ಉಪಪಾದನೆ ಮಾಡಬೇಕಾದಂತಹ ಕ್ರಮ ಏನಿದೆ, ಅದನ್ನು ಸಮರ್ಥಿಸಬೇಕಾದಂತಹ ರೀತಿ ಏನಿದೆ, ಅದನ್ನು ತೋರಿಸ್ತಾ ಇದ್ದೇವೆ. ಯಾವುದರಲ್ಲಿ? ನ್ಯಾಯಾಮೃತದಲ್ಲಿ. ಕ್ವಾಪ್ಯುಕ್ತಸ್ಯೋಪಪಾದನ ಅಂದ್ರೆ ಎರಡಾಗಿ, ಒಂದು ವಿಕ್ಷಿಪ್ತವಾದ ಸಂಗ್ರಹ, ಇನ್ನೊಂದು ಹಿಂದಿನವರು ಹೇಳಿರತಕ್ಕಂತಹ ವಿಷಯಗಳ ಬಗ್ಗೆ ಉಪಪಾದನೆ, ಅದನ್ನು ಸಮರ್ಥಿಸಬೇಕಾಗಿರತಕ್ಕ ಹೊಸದಾಗಿರತಕ್ಕಂತಹ ಯುಕ್ತಿಗಳು. ಇನ್ನು ಮೂರನೇ ಕೆಲಸವನ್ನು ತೋರಿಸ್ತಾ ಇದ್ದಾರೆ. ಕಥಂಚಿತ್ ಇವೆರಡೇ ಎಲ್ಲರೂ ಮಾಡ್ಲಿಕ್ಕೆ ಆಗೋದಿಲ್ಲ. ಒಂದ್ ವೇಳೆ ನಾವು ಮಾಡಬಹುದು ಯಾರಾದರೂ ಅನ್ಕೊಂಡಿದ್ದರೆ, ಅದಕ್ಕೆ ಇನ್ನೂ ಒಂದು ಮಾತನಾಡಿದ್ರು ವ್ಯಾಸರಾಜರು. ಏನು ಅವರು ವ್ಯಾಸರಾಜರ ವೈಭವ ನೋಡಿ ಇಲ್ಲಿದೆ. ವ್ಯಾಸರಾಜರ ಮಾತಿನ ಆ ಒಂದು ಎದೆಗಾರಿಕೆ ಎಂಥದ್ದು ಅಂತ ಅನ್ನೋದನ್ನೇ ಏನಂತ ಇದ್ದಾರೆ. ಮೂರನೇ ಮಾತನ್ನೇ ಅನುಕ್ತ ಕಥನಾತ್ ಕ್ವಾಪಿ ಸಫಲೋಯಂ ಶ್ರಮೋ ಮಮ. ಅನುಕ್ತ ಕಥನ, ಹೇಳದೇ ಇರೋದನ್ನು ಹೇಳ್ತೀವಿ ಅಂತ ನೋಡಿ. ಈ ಮಾತನಾಡ್ಲಿಕ್ಕೆ ಅಲ್ಲಲ್ಲಿ ಹೇಳಿದ್ದನ್ನು ಸಂಗ್ರಹ ಮಾಡ್ತೀವಿ, ಹೇಳಿದ್ದನ್ನು ಸಮರ್ಥನ ಮಾಡ್ತೇವೆ. ಅಷ್ಟೇ ಅಲ್ಲ, ಹೇಳದೇ ಇರೋದನ್ನು ಹೇಳ್ತೇವೆ. ನೋಡಿ ಯಾರಂದಿದ್ದಾರೆ ಇದನ್ನೇ? ವ್ಯಾಸರಾಜರು ಅಂತ ಇದ್ದಾರೆ. ಇನ್ನೊಬ್ರು ಯಾರಂತಾರೆ ನೋಡಿ. ಅಂದ್ರೆ ಶ್ರೀಮದಾಚಾರ್ಯರು ಹೇಳದೇ ಇರೋದನ್ನು ನಾವು ಹೇಳ್ತೇವೆ, ಟೀಕಾರಾಯರು ಹೇಳದೇ ಇರೋದನ್ನು ನಾವು ಹೇಳ್ತೇವೆ, ಅವ್ರು ಹೇಳದೇ ಇರೋದನ್ನು ನಾವು ಹೇಳ್ತೇವೆ. ಹಂಗೆ ನೀವು ಇನ್ನೊಬ್ರು ಯಾರಾದ್ರೂ ಗ್ರಂಥ ಬರೀತೀರಾ? ವ್ಯಾಸರಾಜರ ಆ ಮಾತು ವಿದ್ವಾಂಸರ ಮಧ್ಯದಲ್ಲಿ ದೊಡ್ಡ ಒಂದು ಕೋಲಾಹಲ, ಅಗ್ನಿ ಸ್ಫೋಟ ಆದಂತೆ ಅಂತ ಶಬ್ದ ಹಾಕಿಬಿಟ್ರು. ಏನಂತ? ಅವ್ರು ಹೇಳದೇ ಇರೋದನ್ನು ಹೇಳ್ತೀವಿ. ಹೇಳ್ತಾರ ವಿದ್ವಾಂಸ? ಹಾರಿ 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 ವಿಚಾರ ಮಾಡತಕ್ಕಂತ ವಿದ್ವದ್ವರ್ಗ ಹೆಂಗಂದ್ರು ಈ ಮಾತಲ್ಲಿ ಅವ್ರು ಹೇಳದೇ ಇರೋದನ್ನ ಹೇಳ್ತೀವಿ ಅಂತ. ಏನ್ ಶ್ರೀಮದಾಚಾರ್ಯ ಹೇಳದೇ ಇರೋದನ್ನ ಹೇಳ್ತಾರ? ಅವರು ಟೀಕಾರಾಯರು ಹೇಳದೇ ಇರೋದನ್ನ ಹೇಳ್ತಾರ? ಏನ್ ಅವ್ರಿಗಿಂತ ಬಹಳ ಬುದ್ಧಿವಂತರ ಇವರು? ಅವ್ರಿಗಿಂತ ಶಾಣೆ ಆಗಿಬಿಟ್ರ? ಹೆಂಗ ಆ ಮಾತನಾಡಿದ್ರು ವ್ಯಾಸರಾಜರು? ನೋಡಿ, ಎಲ್ಲರೂ ಕಣ್ಣು ಕೆಂಪು ಮಾಡ್ಕೋಬೇಕು, ಈ ರೋಮ ಎದ್ದು ನಿಲ್ಬೇಕು. ಹಂಗ ವ್ಯಾಸರಾಜರ ಒಂದೊಂದು ಮಾತುಗಳು ಅಂತಂದ್ರೆ ಬಡದೆಬ್ಬಿಸ್ತಕ್ಕಂತ ಶಬ್ದಗಳು ವ್ಯಾಸರಾಜರ ಶಬ್ದ. ಅಂದ್ರೆ ಸುಮ್ನೆ ಅಪ್ಪ ಅಣ್ಣ ಹಿಂಗು ಕೇಳ್ರಿ, ಹಿಂಗ್ ವಿಚಾರ ಹಂಗಿರ್ತಕ್ಕಂಥ ಮಾತೇ ಅಲ್ಲ ಅವರು. ನೀವು ಯಾವ ಗ್ರಂಥ ನೋಡಿದ್ರು ವ್ಯಾಸರಾಜರ ಗ್ರಂಥ ಅದೇ ಕ್ರಮದಲ್ಲಿ ಇರ್ತಕ್ಕಂಥ. ಆ ವಿಷಯಕ್ಕೆ ವ್ಯಾಸರಾಜರ ಈ ಮಾತಿಗೆ ಹೆಂಗ ನಾವು ಅರ್ಥ ಮಾಡ್ಕೋಬೇಕು? ಹೀಗೆ ಕಾಣಿಸ್ತಾ ಇದೆಯಲ್ಲ, ಶ್ರೀಮದಾಚಾರ್ಯರು ಹೇಳದೇ ಇರೋದನ್ನ ಹೇಳ್ತಾರೆ, ಟೀಕಾರಾಯರು ಹೇಳದೇ ಇರೋದನ್ನ ಹೇಳ್ತಾರೆ. ಅದು ಅವರಿಗಿಂತ ದೊಡ್ಡವರಾಗಿ ಬಿಟ್ಟರು ಇವರು. ಆ ಪ್ರಶ್ನೆ ಬಂದರೆ ಅದಕ್ಕೆ ವಿಜೇಂದ್ರ ಸ್ವಾಮಿ
ವ್ಯಾಸರಾಜರ ಪೂರ್ಣಾನುಗ್ರಹಕ್ಕೆ ಪಾತ್ರರು. ವ್ಯಾಸರಾಜರು ಈ ಮಾತನ್ನು ಏನು ಆಡಿದ್ದಾರಲ್ಲ, ಆ ಮಾತನ್ನು ನಾವು ಹೆಂಗೆ ಅರ್ಥ ಮಾಡ್ಕೋಬೇಕು, ಅದನ್ನ ಹೆಂಗೆ ಸಮರ್ಥನ ಮಾಡಬೇಕು, ನಮ್ಮ ಗುರುಗಳು ಯಾಕೆ ಈ ಮಾತನ್ನು ಆಡಿದರು, ಅವ್ರಿಗೇನು ಶ್ರೀಮದಾಚಾರ್ಯರು ಟೀಕಾರಾಯರು ಕಡಿಮೆ, ನಾವು ಹೆಚ್ಚು ಎಂಬತಕ್ಕಂತ ಕ್ರಮದಿಂದ ಆ ಮಾತನ್ನು ಆಡಿದ್ದಾರೆ ಅಂತ ಯಾರಾದರೂ ಭಾವಿಸಿದರೆ ಅದಕ್ಕೆ ವಿಜೇಂದ್ರ ಸ್ವಾಮಿಗಳವರು ಆ ಮಾತಿಗೆ ವ್ಯಾಖ್ಯಾನವನ್ನು ಮಾಡುತ್ತಾ ತಗೊಂಡಿದ್ದಾರೆ. ಕಥಂ ಅನುಕ್ತ ಕಥನಾದಿ ಕಥಂ, ಹೆಂಗೆ ಈ ಮಾತನ್ನಾಡಿದರು ವ್ಯಾಸರಾಜರು, ಇದು ಸರಿನೇ? ಆ ಪ್ರಶ್ನೆಯನ್ನು ಹಾಕೊಂಡು ಆ ಸಂದರ್ಭದಲ್ಲಿ ವ್ಯಾಸರಾಜರು ಈ ಮಾತನ್ನಾಡಿದ್ದು ಸರಿ ಇದೆ, ಏನೂ ತಪ್ಪಿಲ್ಲ. ಅವರು ಈ ಮಾತನ್ನು ಆಡಿದ್ದಾರೆ, ಏನೋ ಆಡಬಾರದು ಆಡಿಬಿಟ್ರು ಅನ್ನೋ ರೀತಿಯಿಂದ ನೀವು ಆಕ್ಷೇಪವನ್ನು ಮಾಡಲಿಕ್ಕೆ ಬಂದರೆ ನಾವಿದ್ದೀವಿ ಉತ್ತರ ಕೊಡ್ತೀವಿ ಎಂದು ವಿಜೇಂದ್ರ ಸ್ವಾಮಿ. ಏನ್ ತಪ್ಪು? ಶ್ರೀಮದಾಚಾರ್ಯ ಹೇಳದೇ ಇರೋದನ್ನು ಹೇಳ್ತಾರೆ ನಮ್ಮ ಗುರುಗಳು ಅಂಥವ್ರೆ ಹೇಳ್ತಾರೆ. ಅವರು ನೋಡಿ ಯಾರಂತ ಇದ್ದಾರೆ ವಿಜೇಂದ್ರ ಸ್ವಾಮಿ ಅವರು. ಶ್ರೀಮದಾಚಾರ್ಯ ಏನ್ ಹೇಳಿಲ್ಲ ಅದನ್ನು ಅವ್ರು ಹೇಳ್ತಾರೆ, ಟೀಕಾಕಾರ ಯಾವ್ದು ಹೇಳಿಲ್ಲ ಅದನ್ನು ಅವ್ರು ಹೇಳ್ತಾರೆ. ಅಂತ ಹೇಳೋ ವ್ಯಕ್ತಿಗಳೇ ಅವ್ರು ಹೇಳ್ತಾರೆ, ಏನು ತಪ್ಪಿಲ್ಲ ಅಂತ. ಏನ್ರಿ ಹಿಂಗಂತಿರಲ್ಲ? ಹಂಗ ಶ್ರೀಮದಾಚಾರ್ಯರು ಟೀಕಾರಾಯರು ಅವ್ರು ಹೇಳದೇ ಇರೋದನ್ನ ಹೇಳಿದ್ರೆ ಮತ್ತೆ ಅವ್ರು ಕಡಿಮೆ ಆದ್ರು ಇವ್ರು ಹೆಚ್ಚಾಗಿ ಬಿಟ್ರು ಅಂತ ಆಗ್ತದಲ್ಲ, ಹಂಗೇನಾಗೋದಿಲ್ಲ. ಅದಕ್ಕೆ ವಿಜೇಂದ್ರ ಸ್ವಾಮಿಗಳವರು ವಿಚಾರವನ್ನು ತಿಳಿಸ್ತಾ ಒಂದು ವಿಷಯವನ್ನೇ ಅವ್ರು ಹೇಳದೇ ಇರೋದಕ್ಕೆ ಇವರು ಹೇಳಿದ ಮಾತ್ರಕ್ಕೆ ಅವ್ರು ಕಡಿಮೆ ಇವ್ರು ಹೆಚ್ಚು ಅಂತ ಹಂಗೆ ತಿಳಿಯೋದಿಲ್ಲ. ಶ್ರೀಮದಾಚಾರ್ಯರು ಹೇಳದೇ ಇರೋದನ್ನು ಯಾರು ಹೇಳಿದ್ರು? ವ್ಯಾಸರಾಜರು ಹೇಳಿದ್ರು. ಹಂಗಂತ ಶ್ರೀಮದಾಚಾರ್ಯ ಕಡಿಮೆ ಆಗ್ಬೇಕು ಅಂತ ಹಂಗೇನಿಲ್ಲ. ಮತ್ತೆ ಅವ್ರು ಹೇಳದೇ ಇರೋದನ್ನ ಹೇಳಿದ್ರೆ ಕಡಿಮೆ ಆಗ್ತದಲ್ಲ ಅಂತಂದ್ರೆ ಅಲ್ಲ, ಅವ್ರಿಗೆ ತಿಳಿದೇ ಇರೋದನ್ನ ಹೇಳ್ತೀನಿ ಅಂತಂದಿದ್ರೆ ಅವ್ರು ಕಡಿಮೆ ಅಂತ ಆಗ್ತದೆ. ನೋಡಿ ವಿಜೇಂದ್ರ ಸ್ವಾಮಿಯವರು ವ್ಯಾಖ್ಯಾನ ಮಾಡಿ, ಶ್ರೀಮದಾಚಾರ್ಯರು ಯಾವುದನ್ನು ತಿಳ್ಕೊಂಡಿಲ್ಲ ಅವ್ರಿಗೆ ತಿಳಿದೇ ಇದ್ದದನ್ನು ನಾವು ಹೇಳ್ತೀವಿ, ಟೀಕಾರಾಯರು ಯಾವುದನ್ನು ತಿಳಿದಿಲ್ಲ ಅವ್ರಿಗೆ ತಿಳಿದೇ ಇದ್ದದನ್ನು ನಾವು ಹೇಳ್ತೇವೆ. ಏನಾದ್ರೂ ಬರೆದಿದ್ದಾರೆ ಆಕ್ಷೇಪ ಮಾಡಬೇಕು. ಅವ್ರು ಹೇಳದೇ ಇರೋದನ್ನ ಹೇಳ್ತೀನಿ ಅಂದ್ರೆ ಏನ್ ತಪ್ಪು? ಅವ್ರಿಗೆ ತಿಳಿದೇ ಇರೋದನ್ನ ಹೇಳ್ತಿದ್ರೆ ಮಾತ್ರ ತಪ್ಪಾಗ್ತಿತ್ತು. ಶ್ರೀಮದಾಚಾರ್ಯರ ಬಗ್ಗೆ ಅಗೌರವ ತೋರಿಸಿದ್ರು ಅಂತ ನೀವು ಆಕ್ಷೇಪ ಮಾಡ್ಲಿಕ್ಕೆ ಅವಕಾಶ ಇತ್ತು. ಎಷ್ಟು ತೂಕದ ಮಾತಾಡಿದ್ದಾರೆ ಅವರು. ಅನುಕ್ತ ಕಥನ ಆತ್ಮಾಪಿ, ಅವ್ರು ಹೇಳದೇ ಇರೋದನ್ನು ಹೇಳ್ತಾ ಇದ್ದೇವೆ ತಂದಿದ್ದಾರೆ. ಯಾಕಾಗ್ಬಾರ್ದು? ಅವ್ರು ಹೇಳ್ತಾ ಇರೋದನ್ನ ಹೇಳಿದ್ರೆ ಏನ್ ತಪ್ಪಿದೆ? ಅಜ್ಞಾತ ಕಥನ ಅಂತ ಹೇಳಿಲ್ಲ. ಅವ್ರಿಗೆ ಇದು ಗೊತ್ತಿಲ್ಲ, ಅವ್ರಿಗೆ ಗೊತ್ತಿರೋದನ್ನ ನಾವು ಹೇಳ್ತೀವಿ ಅಂತಂದಿಲ್ಲ. ಅವ್ರಿಗೆ ಗೊತ್ತಿದೆ, ಅವ್ರಿಗೆ ಹೇಳಿಲ್ಲ, ನಾವು ಹೇಳ್ತಾ ಇದ್ದೀವಿ. ಇದು ಯಾರ ಮಾತಿನ ಅರ್ಥ? ವ್ಯಾಸರಾಜರ ಮಾತಿನ ಅರ್ಥ. ಅನುಕ್ತ ಕಥನಾತ್ಮಾಪಿ ಸಫಲೋಯಂ ಶ್ರಮೋ ಮಮ ಅಂದ್ರೆ ತಾತ್ಪರ್ಯ ಜ್ಞಾನಿನ ಮುಕ್ತಿ ವೈ ಮುಖ್ಯ ದರ್ಶನ ಅಂದಿದ್ದಾರೆ ವಿಜೇಂದ್ರ ಸ್ವಾಮಿಗಳು. ಇದಕ್ಕೆ ವ್ಯಾಖ್ಯಾನವನ್ನು ಮಾಡ್ತಾ ಜ್ಞಾನಿಗಳು ಕೂಡ ಎಲ್ಲನೂ ಹೇಳಿಬಿಡೋದಿಲ್ಲ, ಬಹಳ ಗಂಭೀರ ಮಾತನಾಡ್ತಾ ಇರ್ತಾರೆ. ಬಹಳ ಗಂಭೀರವಾಗಿ ಮಾತನಾಡತಕ್ಕಂತಹ ಶೈಲಿ ಯಾರದು? ಶ್ರೀಮದಾಚಾರ್ಯರದು, ಟೀಕಾರಾಯರದು. ಅವರು ಬಹಳ ಸಂಕ್ಷಿಪ್ತ ಗಂಭೀರವಾಗಿ ಹೇಳಿದ್ದಾರೆ. ಅವ್ರು ಹೇಳದೇ ಇರತಕ್ಕಂಥದ್ದು ಆ ಗಂಭೀರವಾಗಿ ಹೇಳಿದ್ರೆ ನಮಗೆ ಅರ್ಥ ಆಗೋದಿಲ್ಲ ಅಂತ, ನಮಗೆ ಅರ್ಥ ಆಗುವಂತೆ ಅದೇ ವಿಷಯವನ್ನೇ ಹೆಂಗೆ ಹೇಳಬೇಕು ಆ ಕ್ರಮದಿಂದ ಅವ್ರು ಹೇಳಿಲ್ಲ. ಆದ್ದರಿಂದ ಅದು ನಮಗೆ ಹೇಳಿಕೊಡಬೇಕು ಅನ್ನತಕ್ಕಂತಹ ದೃಷ್ಟಿಯಿಂದ ಯಾವ ಗ್ರಂಥವನ್ನೇ ವ್ಯಾಸರಾಜರು ನ್ಯಾಯಾಮೃತ ಗ್ರಂಥವನ್ನು ನಿರ್ಮಾಣವನ್ನು ಮಾಡ್ತಾ ಇದ್ದಾರೆ. ಆದ್ದರಿಂದ ಅನುಕ್ತ ಕಥನ ಹೇಳದೇ ಇರೋದನ್ನು ಹೇಳಿದರೆ ಏನೂ ತಪ್ಪಿಲ್ಲ. ನೋಡಿ, ಇದನ್ನು ಯಾರು ಸಮರ್ಥನೆ ಮಾಡ್ತಾ ಇದ್ದಾರೆ? ವಿಜೇಂದ್ರ ಸ್ವಾಮಿಗಳು ಸಮರ್ಥನೆ ಮಾಡ್ತಾರೆ. ಅನುಕ್ತ ಕಥನಾತ್ವಾಪಿ ಸಫಲೋಯಂ ಶ್ರಮೋ ಮಮ ಅಂದ್ರೆ ವ್ಯಾಸರಾಜರ ಇದು ಕೇವಲ ನ್ಯಾಯಾಮೃತಕ್ಕೆ ಮಾತ್ರ ಸೀಮಿತವಾದಂತಹ ಮಾತಲ್ಲ, ಇದು ಪ್ರತಿಜ್ಞೆ ಅಲ್ಲ. ಇದು ಯಾವ ಗ್ರಂಥ ನೋಡಿದರೂ ಕೂಡ ವ್ಯಾಸರಾಜರು ಯಾವುದನ್ನು ತೋರಿಸ್ತಾ ಇದ್ದಾರೆ? ಇಂತಹ ಈ ಒಂದು ಗಾಂಭೀರ್ಯವನ್ನು ತಮ್ಮ ಗ್ರಂಥದಲ್ಲಿ ಇಟ್ಟಿರತಕ್ಕಂತಹ ಮಹಾನುಭಾವರು ಕೇವಲ ವ್ಯಾಸತ್ರಯಾದಿ ಗ್ರಂಥಗಳನ್ನು ನಿರ್ಮಾಣವನ್ನು ಮಾಡಿ ಅನೇಕ ವಿದ್ವಾಂಸರನ್ನಷ್ಟೇ ಸಂತೋಷಪಡಿಸಿದ್ದಾರೆ ವ್ಯಾಸರಾಜರು ಅಂತ ತಿಳಿಯೋದನ್ನು. ರಾಜರು ಅಂತಂತಂದ್ರೆ ಎಲ್ಲ ಪ್ರಜೆಗಳನ್ನು ಅವರು ಸಂತೋಷದಲ್ಲಿ ಅವ್ರನ್ನೇ ಸುಖದಿಂದ ಸಂತೃಪ್ತಿಯಿಂದ ಇರುವಂತೆ ಮಾಡಿದ್ರೆ ಅವರು ರಾಜರು ಅಂತಾಗಿದ್ದಾರೆ. ಕೇವಲ ಕೆಲವರಿಗೆ ಮಾತ್ರ ಅವರು ಸಂತೋಷ ಪಡ್ತಾ ಇದ್ದಾರೆ, ಉಳಿದವರ ಬಗ್ಗೆ ಲಕ್ಷಣೆ ಇಲ್ಲ ಅಂತ ಆದ್ರೆ ಅದು ರಾಜಧರ್ಮ ಅಂತ ಆಗೋದಿಲ್ಲ. ರಾಜ ಅಂತಂತಂದ್ರೆ ಎಷ್ಟು ಜನ ಪ್ರಜೆ ಇದ್ದಾರೋ, ಅವ ಸಣ್ಣವ ಇರಬಹುದು, ದೊಡ್ಡವ ಇರಬಹುದು, ಬುದ್ಧಿವಂತ ಇರಬಹುದು, ದಡ್ಡ ಇರಬಹುದು, ಸ್ತ್ರೀಯರಿರ್ಬೋದು, ಪುರುಷರಿರ್ಬೋದು, ಹುಡುಗರಿರ್ಬೋದು, ಮುದುಕರಿರ್ಬೋದು, ಯಾವುದೇ ಕ್ರಮದಲ್ಲಿ ಯಾವುದೇ ಸ್ಥಿತಿಯಲ್ಲಿರ್ಬೋದು, ಪ್ರಜಾವರ್ಗ ಎಲ್ಲ ಪ್ರಜೆಗಳಿಗೂ ಕೂಡ ಮುಟ್ಟತಕ್ಕಂತಹ ವ್ಯವಸ್ಥೆಯನ್ನೇ ಆ ಒಂದು ಅನುಗ್ರಹವನ್ನು ಮಾಡ್ತಾ ಇದ್ದಾನೆ ಅಂತಂದರೆ ಆ ರಾಜ ಅಂತ ಆಗ್ತಾರೆ. ಹೌದಾ? ಇದು ವ್ಯಾಸರಾಜರಿಗೆ ರಾಜತ್ವ. ಯಾಕೆ ಅವರು ರಾಜರಾಜ? ಏನೋ ಕುಹಯೋಗ ಬಂದಿತ್ತು, ಕೃಷ್ಣದೇವರಾಯನಿಗೆ ಆಪತ್ತು ಬಂದಿತ್ತು,
ಆ ಆಪತ್ತನ್ನು ಪರಿಹಾರ ಮಾಡಲಿಕ್ಕೆ ಬೇರೆ ಯಾವುದು ದಾರಿ ಇರಲಿಲ್ಲ. ಏನಾದ್ರೂ ಒಂದು ಸೆಕೆಂಡ್ ವಿಚಾರವನ್ನೇ ವ್ಯತ್ಯಾಸ ಆಗಿತ್ತು ಅಂತ ಆದರೆ ರಾಜನೇ ಅವ್ಯವಸ್ಥಿತನಾಗಿ ಹೋಗತಕ್ಕಂತ ಒಂದು ಸನ್ನಿವೇಶ. ವ್ಯಾಸರಾಜರಲ್ಲಿ ಶರಣಾಗತನಾದ ಈ ಒಂದು ಸನ್ನಿವೇಶ ಕುಹುಯೋಗ ಏನು ಬಂದಿದೆಯಲ್ಲ, ಯಾರು ಸಿಂಹಾಸನದಲ್ಲಿ ಕೂತಿರ್ತಾರೋ ಅವರು ಸುಟ್ಟು ಹೋಗತಕ್ಕಂತ ಒಂದು ಸನ್ನಿವೇಶ ಅದು. ಆ ಸಂದರ್ಭದಲ್ಲಿ ಯಾರು ಸಿಂಹಾಸನದಲ್ಲಿ ಕೂಡ್ತಾರೆ? ರಾಜ ಈ ಸಿಂಹಾಸನ ಬೇಡ, ನಾ ರಾಜ ಆಗೋದು ಬೇಡ ಅಂತ ತಿಳಿದು ಬಿಟ್ಟ. ಇನ್ನೊಬ್ರು ಯಾರನ್ನಾದ್ರೂ ಕೂಡ್ಬೇಕು, ಯಾರು ಕೂಡ್ಲಿಕ್ಕೆ ತಯಾರಿದ್ದಾರೆ? ನೀವು ಸಿಂಹಾಸನ CM ಪೋಸ್ಟ್ ಕೊಡ್ತೀವಿ, ಕೂಡ್ತಿದ್ದಂಗೆ ನಿಮ್ಗೆ ಹಾರ್ಟ್ ಅಟ್ಯಾಕ್ ಆಗ್ತದೆ ಅಂತ ಯಾರು ಕೂಡ್ತಾರೆ ನೋಡ್ರಿ ಹೇಳೋಣ. ಹಂಗ ಆ ಸಿಂಹಾಸನದಲ್ಲಿ ಕೂಡ್ತಕ್ಕಂತ ಅದಕ್ಕೆ ಯಾರು ಒಂದು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಗೊತ್ತಿತ್ತು ರಾಜನಿಗೆ. ವ್ಯಾಸರಾಜರಲ್ಲಿ ಬೇಡ್ಕೊಂಡ, ಸ್ವಾಮಿ ತಾವು ಗುರುಗಳು, ನೀವು ಹೆಂಗ ರಕ್ಷಣೆ ಮಾಡಿದ್ರೋ ನಿಮ್ಮ ಪಾದಕ್ಕೆ ಸರ್ವಸ್ವ ಒಪ್ಪಿಸ್ತಾ ಇದ್ದೀರಿ ಸಾಮ್ರಾಜ್ಯವನ್ನೇ ಅಂತ ಅವ್ರಿಗೆ ನಮಸ್ಕಾರ ಮಾಡಿ ಹೇಳೋಣ. ವ್ಯಾಸರಾಜರು ಅಂದ್ರು, ಹೋಗಿ ಹಿತ್ವಾ, ನಮ್ಮ ದೇವರ ಆದೇಶನೇ ಇದಿರೋ, ಆದ್ದರಿಂದ ನಮ್ಮ ಕರ್ತವ್ಯ ಇದು ಅಂತಂತು. ಪರಮಾತ್ಮ ಅವರಿಗೆ ಆಶೀರ್ವಾದ ಮಾಡಬೇಕಾದರೆ ಪ್ರಹ್ಲಾದರಾಜರಿಗೆ ನರಸಿಂಹದೇವರು ಒಲಿದು ಬಂದಾಗ, ಅವರು ಸ್ತೋತ್ರ ಮಾಡಿದಾಗ ಆ ಸ್ತೋತ್ರಕ್ಕೆ ಸ್ವಾಮಿ ಪ್ರಸನ್ನನಾಗಿ ಶಾಂತನಾಗಿ ಅವರಿಗೆ ಪರಮಾನುಗ್ರಹವನ್ನು ಮಾಡುತ್ತ, ಪ್ರಹ್ಲಾದ ನನಗೋಸ್ಕರ ಎಷ್ಟು ನಿಮ್ಮ ಅಪ್ಪನನ್ನು ಎದುರು ಹಾಕೊಂಡ್ಬಿಟ್ಯೋ, ಏನು ಅವನಪ್ಪ ಏನಂತಿದ್ದ? ದೇವರಿಲ್ಲ, ಏನೂ ಇಲ್ಲ ಇಲ್ಲ ಅಂತ ಅವನಿಗೊಂದು ಮಾತು ಹೇಳಿದ್ರೆ ಆಗ ಹೋಗ್ತಿತ್ತು. ಒಳಗಿಂದ ಬೇಕಾದ್ರೆ ದೇವರಿದ್ದಾನೆ ನೀ ಭಕ್ತಿ ಮಾಡ್ಕೊಂಡಿದ್ರು ಆಗ್ತಿತ್ತು. ಈಗೆಲ್ಲ ಹಂಗೆ ಹೊಲಲ್ಲಿರೋದು. ಯಾಕಪ್ಪ ಸುಮ್ಮನೆ ನಿಷ್ಠರು ಮಾಡ್ಬೇಕು, ಆಯ್ತಪ್ಪ ನಿಂದೇ ಸರಿ ಅಂತೆಲ್ಲ ಹೊರಗೆಲ್ಲ ಹೇಳ್ಕೊಂಡು ನಮ್ಮ ಮನೆಯೊಳಗೆ ಏನೋ ಒಂದು ಅಂಗಾರಕ್ಷಣೆ ಹಚ್ಕೊಂಡು ಗೋವಿಂದ ಅಂತ ಅನ್ಕೊಂಡು ಕೂತಿರ್ತೀವ. ಯಾಕೆ ಮಾಡಬಾರ್ದು? ಎಷ್ಟ ಅಪ್ಪನನ್ನು ಎದುರು ಹಾಕೊಂಡೆ, ಅದಕ್ಕೆ ಏನೇನು ಆಪತ್ತು ಬಂದ್ರು ಎಲ್ಲದಕ್ಕೂ ತಲೆ ಒಡ್ಡಿ ಇಷ್ಟು ನನ್ನನ್ನು ನಂಬಿದ್ಯಲ್ಲಪ್ಪ, ಏನು ಕೊಡ್ಲಿ, ಎಷ್ಟು ನನ್ನನ್ನು ಒಲಿಸಿಯ, ಎಷ್ಟು ಸ್ತೋತ್ರ ಮಾಡಿಯಾ, ಬೇಕಾದ್ರೆ ನನಗೆ ಅನುಗ್ರಹ ಮಾಡ್ತೀನಿ. ಆ ಸಂದರ್ಭದಲ್ಲಿ ನರಸಿಂಹದೇವರು ಪ್ರಹ್ಲಾದರಾಜರಿಗೆ ಆ ರೀತಿಯಿಂದ ತಮ್ಮ ಕೃಪಾದೃಷ್ಟಿಯನ್ನು ಬೀರಿದರೆ ಏನಂದ್ರು ಪ್ರಹ್ಲಾದರಾಜರು? ಅಹಂ ತ್ವಕಾಮಸ್ತ್ವದ್ಭಕ್ತಃ ತ್ವಂಚ ಸ್ವಾಮ್ಯನಪಾಶ್ರಯ. ಸ್ವಾಮಿ, ನಾವು ಭಕ್ತಿ ಮಾಡಿದ್ದು, ಸ್ತೋತ್ರ ಮಾಡಿದ್ದು, ನಮಸ್ಕಾರ ಮಾಡಿದ್ದು, ನೀ ಏನೋ ಕೊಡ್ತೀಯಾ ಅದನ್ನು ತಗೋಬೇಕು ಅನ್ನೋ ದೃಷ್ಟಿಯಿಂದ ಅಂತ ಆಗಿಬಿಟ್ರೆ ಅದು ಭಕ್ತಿನೇ ಅಲ್ಲ. ಅದು ವ್ಯಾಪಾರ. ಅಂಗಡಿಗೆ ಹೋಗ್ಬಿಟ್ಟು 100 ರೂಪಾಯಿ ಕೊಡೋದು, ಬುಟ್ಟಿ ತುಂಬ ಸಾಮಾನು ತರೋದು, ಹಂಗೆ ದೇವರ ಹತ್ರ ಬಂದು ಒಂದು ನಮಸ್ಕಾರ ಅನ್ನೋ ಒಂದು 100 ರೂಪಾಯಿ ಇಡೋದು, ದೇವರು ಕೊಡತಕ್ಕ ವರವನ್ನು ಬುಟ್ಟಿ ತುಂಬ ತಗೊಂಡು ಮನೆಗೆ ತಗೊಂಡು ಹೋಗುವಂತ ಅಂತ ಭಕ್ತನ ಅಲ್ಲ ಸ್ವಾಮಿ. ಈ ವರ ಕೊಡು ಬಿಡು, ನಾನು ಸ್ತೋತ್ರ ಮಾಡಿ, ಇದು ನನ್ನ ಕರ್ತವ್ಯ. ಅಕಾಮ ನಿಷ್ಕಾಮ ಅಂತ ಭಕ್ತ ನಾನು. ನನಗೆ ಯಾವ ವರ ಬೇಕಾಗಿಲ್ಲ, ಏನು ಬೇಕಾಗಿಲ್ಲ. ಅಂದ್ರು ದೊಡ್ಡವರು ಕೊಡ್ತೀನಿ ಅಂತಂದಾಗ ಬೇಡ ಅಂದ್ರೆ ತಪ್ಪಾಗ್ತದೆ. ಯಾರಾದ್ರೂ ಏನಾದ್ರೂ ಕೊಡ್ತೀನಿ ಅಂತ ನಂಗೆ ಹಂಗೇನು ಬೇಡ್ರಿ, ಹಂಗೇನು ಬೇಕಾಗಿಲ್ಲ ನಿಮ್ಮಿಂದ, ಅಷ್ಟೇ ತನ ಹೋದ್ರೆ ಹಿಂಗೆ ಮಾತನಾಡಿದರೆ ಅಂತಂದ್ರೆ ಹಂಗಾರೆ ಒಂದು ವರ ಕೊಟ್ಟರು. ಪ್ರಹ್ಲಾದರಾಜರು ಕೇಳಿದ್ವಿ, ಏನು ಬೇಕು ವರ? ಕಾಮಾನಾಂ ಹೃದಯ ಸಂರೋಹ ಭವತಸ್ತು ವೃಣೇವರಂ. ಯಾರಾದ್ರೂ ಏನಾದ್ರೂ ವರ ಕೊಡ್ತೀನಿ ಅಂತ ಎದುರಿಗೆ ಬಂದಾಗ ಜೀವನ ಸ್ವಭಾವ ಹೆಂಗಿರ್ತದೆ? ಲಿಸ್ಟೇ ತೆಗೆದು ಬಿಡ್ತಾರಂತೆ. ಕೊಡ್ತೀರಾ? ಹಂಗೆ ಇದನ್ನು ಕೊಡ್ರಿ ಅದನ್ನು ಕೊಡ್ರಿ ಅಂತ ಪುರೋಹಿತರು ಲಿಸ್ಟ್ ಇಟ್ಕೊಂಡಿರ್ತಾರೆ. ಹಂಗೆ ಲಿಸ್ಟೇ ಹಾಕಿಬಿಡ್ತಾರಂತೆ. ನಮ್ಗೆ ಅದು ಬೇಕು ಇದು ಬೇಕು ಅಂತ 108 ಅಪ್ಲಿಕೇಶನ್. ಆ ಬುದ್ಧಿ ಜೀವನಿಗೆ ಸಹಜವಾಗಿ ಬರತಕ್ಕಂತ ಸ್ಥಿತಿ ಇರ್ತದೆ. ಅದು ಈ ಜನ್ಮದಷ್ಟೇ ಅಲ್ಲ, ಅನಾದಿಯಿಂದ 106 ಜನ್ಮಗಳಲ್ಲಿ ಅದು ಬೇಕು ಇದು ಬೇಕು ಇದು ಬೇಕು ಅದು ಬೇಕು ಅನ್ನತಕ್ಕಂತ ಆಶಾದಲ್ಲೇ ಜೀವ ಆ ರೀತಿಯಿಂದ ಬಾಳೆ 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 ಅದನ್ನೇ ತನ್ನ ಮನಸ್ಸಿನಲ್ಲಿ ಸಂಸ್ಕಾರ ರೂಪದಿಂದ ಇಟ್ಕೊಂಡು ಯಾರಾದ್ರೂ ಏನಾದ್ರೂ ಪಡ್ತೀನಿ ಹಂಗಾರೆ ಅದು ಬೇಕು ಇದು ಬೇಕು ಅಂತ ಕೇಳೋ ಬುದ್ಧಿ ಬರೋದು ಸಹಜ. ದೇವರಲ್ಲಿ ಇದನ್ನು ಕೇಳಿದ್ರು ಅವರು ಏನಂತ, ಏನಾದ್ರೂ ಯಾರಾದ್ರೂ ಕೊಡ್ತೀನಿ ಅಂತಂದ್ರೆ ಇದು ಬೇಕು ಇದನ್ನು ಕೊಡು ಅಂತ ಕೇಳೋ ಬುದ್ಧಿನೇ ಬರಬಾರ್ದು, ಆ ವರ ಕೊಡು ಅಂತ ಕೇಳಿದ್ರು. ಇದು ಪ್ರಹ್ಲಾದರಾಜನ ಭಕ್ತಿ ಇತ್ತಂತಂದ್ರೆ. ದೇವರಂದ, ನಿನಗೆ ನಾ ಕೊಡ್ಲಿಲ್ಲ ಅಂದ್ರೆ ನನಗೆ ಸಮಾಧಾನ ಇಲ್ಲೋ, ನೀ ಬ್ಯಾಡ ಆಗ್ತದ್ರು ನಾನೇ ಕೊಡ್ತೀನಿ. ಏನಂತ, ನೀ ಎಲ್ಲದ್ರೂ ರಾಜನಾಗಿ ಮರಿಬೇಕು. ಇದು ಪ್ರಹ್ಲಾದರಾಜರಿಗೆ ಯಾರು ಕೊಟ್ಟಂತಹ ವರ? ನರಸಿಂಹದೇವರು ಕೊಟ್ಟಂತಹ ವರ. ಅಂದ ಮೇಲೆ ಸ್ವಾಮಿನೇ ಆ ವರವನ್ನು ಕೊಟ್ಟಿದ್ದಾನೆ. ಎಲ್ಲಿದ್ರೂ ರಾಜನಾಗಿ ಮೆರೆಯತಕ್ಕಂತಹ ವೈಭವ ಇದೆ. ಅಂದ್ಮೇಲೆ ಆಗ ಪ್ರಹ್ಲಾದರಾಜರಾದರು, ಆಮೇಲೆ ಮುಂದೆ ಬಾಲ್ಮೀಕ ರಾಜರಾದರು, ಅವರೇನೆ ಮುಂದೆ ಈಗ ವ್ಯಾಸರಾಜರಾಗಿ ಬಂದಿರತಕ್ಕಂತಹ ಒಂದು ಸನ್ನಿವೇಶ. ರಾಜನಿಗೆ ಆಪತ್ಕಾಲ ವಿಯೋಗ ಬಂದಂತಹ ಸಂದರ್ಭ. ಅಂದ್ಮೇಲೆ ದೇವರು ನನ್ನ ವರ ಕೊಟ್ಟೇ ಇದ್ದಾನೆ, ಎಂದಿದ್ರು ನಾ ರಾಜನಾಗೇ ಇರ್ತಕ್ಕಂಥವ. ಅಂದ್ಮೇಲೆ ಸಿಂಹಾಸನದಲ್ಲಿ ಕೊಡೋದು ನನ್ನ ಕರ್ತವ್ಯನೇ ಇದೆ, ಇದು ಭಗವದ್ ಇಚ್ಛಾನೇ ಇದೆ.
ತಕ್ಷಣ ಸಿಂಹಾಸನದಲ್ಲಿ ಕೊಡ್ತೀನಪ್ಪ, ನಿನಗೆ ಬಂದಿರತಕ್ಕ ಆಪತ್ತನ್ನೇ ನಾ ಪರಿಹಾರ ಮಾಡ್ತೀನಿ. ಹೀಗೆ ಆ ಕುಹಿಯೋಗ ಬಂದಿರತಕ್ಕಂತ ಸನ್ನಿವೇಶದಲ್ಲಿ ವ್ಯಾಸರಾಜರ ಆ ಸಿಂಹಾಸನದ ಆರೋಹಣವನ್ನು ಮಾಡೋಣ. ಸಕಲ ದಿಗ್ದೇಶಗಳಲ್ಲಿರ್ತಕ್ಕಂತಹ ಚತುರ್ವರ್ಣದ ಭಕ್ತ ವೃಂದ ಅವರೆಲ್ಲರೂ ಕೂಡ ಆ ಒಂದು ಆಸ್ಥಾನದಲ್ಲಿ ಸಮ್ಮಿಲಿತರಾಗಿರೋಣ. ಅಜ್ಞಪ್ರಾಜ್ಞ ವರ್ಗ ತುಂಬಿರೋಣ. ಕೃಷ್ಣದೇವರಾಯ ಕೈ ಮುಕ್ಕೊಂಡು ಅವರಿಗೆ ತಲೆಬಾಗಿ ನಿಂತಿರೋಣ. ವ್ಯಾಸರಾಜರ ಸಿಂಹಾಸನದಲ್ಲಿ ವಿರಾಜಮಾನರಾಗಿದ್ದೆಷ್ಟು ಮುಹೂರ್ತ ಕಾಲ, 48 ಮಿನಿಟ್ಸ್ ಅಷ್ಟೇ. ಮತ್ತೇನು ಸಿಂಹಾಸನ ಸಿಕ್ಬಿಡ್ತು, ಇಲ್ಲ ಹಿಂಗೆ ಗಟ್ಟೆ ಕೂತು ಬಿಡ್ತೀರಿ, ಹಂಗೆಲ್ಲ ಕೂತಂತವ್ರಲ್ಲ ಅವರು. ಅವ್ರಿಗೆ ಯಾಕೆ ಬೇಕ್ರಿ? ಹಂಗ ಅವ್ರು ಸಂಪಾದನೆ ಮಾಡಬೇಕು, ರಾಜರಾಗಬೇಕು, ಮೆರಿಬೇಕು ಅಂತ ಅನ್ನೋದಾಗಿದ್ದರೆ ಲೋಕಗಳಲ್ಲಿ ಗೆಲ್ಲತಕ್ಕಂತಹ ಅವರಲ್ಲಿರ್ತಕ್ಕ ಪುಣ್ಯ ರಾಶಿ ಜಗತ್ತಿಗೆ ಅನುಗ್ರಹ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಮುಹೂರ್ತ ಕಾಲ ಆ ಸಿಂಹಾಸನದಲ್ಲಿ ಆರೋಹಣವನ್ನು ಮಾಡೋಣ. ಆ ಸಂದರ್ಭದಲ್ಲಿ ಬಂದಿರತಕ್ಕಂತಹ ಕುಹಿಯೋಗವನ್ನೇ ತಮ್ಮ ವಸ್ತ್ರವನ್ನೇ ಶಾಟಿಯನ್ನು ತೆಗೆದರು ಅದನ್ನೇ ಹಾಕ್ತಾ ಇದ್ದಾರೆ. ಅದು ಭಕ್ತರೇ ಅದು ಹೊತ್ಕೊಂಡು ಉರಿದು ಹೋಗ್ತಕ್ಕಂತಹ ಕ್ರಮದಿಂದ ಅದನ್ನು ತೋರಿಸ್ತಾ ಪ್ರತ್ಯಕ್ಷ ಎಲ್ಲರಿಗೂ ಕೂಡ ಏನ್ ತೋರಿಸ್ತಾ ಇದ್ದಾರೆ, ನಿಮ್ಮೆಲ್ಲರ ಆಪತ್ತನ್ನು ಪರಿಹಾರ ಮಾಡತಕ್ಕಂಥವ್ರು ನಾವೇ, ಹಿಂಗ ನೀವು ನಮ್ಮನ್ನೇ ವಿಶ್ವಾಸವನ್ನ ಮಾಡ್ರಿ ಅನ್ನೋದನ್ನ ಜಗತ್ತಿಗೆ ಅರ್ಥವನ್ನು ಮಾಡಿಸಿಕೊಟ್ರು. ಪ್ರಜಾವರ್ಗಕ್ಕೆ ಎಲ್ಲರಿಗೂ ಕ್ಷೇಮ ಆಗತಕ್ಕಂತಹ ಕ್ರಮದಿಂದ ರಾಜಸಿಂಹಾಸನದಲ್ಲಿ ಆರೋಹಣವನ್ನು ಮಾಡಿದರು. ಒಂದೇ ಮುಹೂರ್ತದಲ್ಲಿ ಎಷ್ಟು ಕೆಲಸ ಮಾಡಿದ್ರು ಅವರು ವ್ಯಾಸರಾಜರು ಸಿಂಹಾಸನದಲ್ಲಿ ಕೂತಾಗ ಅಂತಂದ್ರೆ 1,00,000 ಬ್ರಾಹ್ಮಣ ಕುಟುಂಬಗಳು ಅವರೆಲ್ಲರೂ ಕೂಡ ಯಾವ ಕ್ರಮದಿಂದ ಸಾಧನ ಸಂಪನ್ನರಾಗಿ ಬಾಳಬೇಕು, ಅದಕ್ಕೆ ಬೇಕಾಗಿರತಕ್ಕ ಎಲ್ಲ ದಾನ ಧರ್ಮವನ್ನು ವ್ಯವಸ್ಥಾವನ್ನು ಯಾರು ಮಾಡಿದ್ದಾರೆ ಆ ಸಂದರ್ಭದಲ್ಲಿ 1,00,000 ಬ್ರಾಹ್ಮಣರನ್ನೇ ಒಂದು ಮುಹೂರ್ತದಲ್ಲಿ ಅವರನ್ನು ಕಾಪಾಡಿರತಕ್ಕಂತಹ ಅದ್ಭುತ ಕಾರ್ಯ ಯಾವ ದೊಡ್ಡ ದೊಡ್ಡ ಚಕ್ರವರ್ತಿ ಸಾರ್ವಭೌಮರು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂತಹದ್ದನ್ನೇ ವ್ಯಾಸರಾಜರು ಆ ಸಿಂಹಾಸನದಲ್ಲಿ ಕೂತು ನಡೆಸಿರ್ತಕ್ಕಂತಹ ಅದ್ಭುತ ವೈಭವವನ್ನು ತೋರಿಸ್ತಾ ಮಹಾನುಭಾವರು ಅಂದಮೇಲೆ ಹೊರಗಿನಿಂದಲೂ ರಾಜರಾದರು, ಒಳಗಿನಿಂದಲೂ ರಾಜರಾಗಿದ್ದಾರೆ. ಅಷ್ಟೇ ಅಲ್ಲದೇನೆ ಸಕಲ ವಿದ್ವಾಂಸರಿಗೆ ಅಷ್ಟೇ ಅಲ್ಲದೇನೆ ಎಲ್ಲ ಪ್ರಜಾವರ್ಗಕ್ಕೆ, ಎಲ್ಲ ಸಾಧಕ ವರ್ಗಕ್ಕೆ, ಎಲ್ಲ ಸಜ್ಜೀವರಿಗೆ ಮೋಕ್ಷ ಮಾರ್ಗ ಸಿಗಬೇಕು. ಎಲ್ಲರೂ ನ್ಯಾಯಾಮೃತ ಓದ್ತಾರ, ಎಲ್ಲರೂ ಚಂದ್ರಿಕಾ ಹಿಡಿತಾರ, ಎಲ್ಲರೂ ತರ್ಕತಾಂಡವವನ್ನು ಹಿಡಿಲಿಕ್ಕಾಗ್ತದ? ಆ ಗ್ರಂಥದ ಹೆಸರು ಹೇಳಬೇಕಾದ್ರೆ ಎಷ್ಟೋ ಜನ್ಮ ಬೇಕು. ಅಂತ ಗಂಭೀರ ಗ್ರಂಥಗಳು ಸಾಮಾನ್ಯ ಎಲ್ಲ ವ್ಯಾಸರಾಜರ ಗ್ರಂಥಗಳು ಅಂತಂದ್ರೆ ಟೀಕಾರಾಯರ ಗ್ರಂಥ ಓದಬಹುದು, ಸುಧಾಮಂಗಳ ಮಾಡಬಹುದು. ನಾವು ಸುಧಾಮಂಗಳ ಮಾಡಿದ್ವಿ, ನಾವು ಸುಧಾಮಂಗಳ ಮಾಡಿದ್ವಿ ಅಂತ ಪ್ರತಿಯೊಬ್ರು ಅಂತಾರೆ. ನಾವು ನ್ಯಾಯಾಮೃತ ಮಾಡಿದ್ವಿ ಅಂತ ಹೇಳಿ ನೋಡೋಣ, ನಾವು ತರ್ಕತಾಂಡ ಓದ್ವಿ ಅಂತ ಒಬ್ರು ಹೇಳಿ ನೋಡೋಣ. ವ್ಯಾಸರಾಜರ ಮಾತು ಕಬ್ಬಿಣದ ಕಡಲೆ ಅಂದ್ರೆ ಎಲ್ಲರೂ ವ್ಯಾಸತ್ರಯವನ್ನು ಹಿಡಿದು ಮೋಕ್ಷವನ್ನು ಪಡೀಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಕೆಲವರಿಗಷ್ಟೇನಾ ಮೋಕ್ಷ ಮಾರ್ಗ? ಕೆಲವೇ ಜನರಷ್ಟೇನಾ ಮೋಕ್ಷಕ್ಕೆ ಹೋಗೋರು? ಪ್ರತಿಯೊಬ್ಬರು ಮೋಕ್ಷಕ್ಕೆ ಹೋಗ್ಬೇಕು, ಹೌದಲ್ಲ? ಎಲ್ಲರಿಗೂ ಮೋಕ್ಷಕ್ಕೆ ಬೇಕಾಗಿರತಕ್ಕಂತ ದಾರಿ ಇರಬೇಕಷ್ಟೇ. ಆ ಮಾರ್ಗನೇ ಯಾವುದದು? ಅಮಲಾ ಭಕ್ತಿಶ್ಚ ತತ್ಸಾಧನಂ ಮುಕ್ತಿರ್ನೈಜ ಸುಖಾನುಭೂತಿರಮಲಾ ಅಮಲಾ ಭಕ್ತಿಶ್ಚ ತತ್ಸಾಧನಂ. ಅಮಲಾ ನಿರ್ಮಲವಾಗಿರತಕ್ಕಂತಹ ಭಕ್ತಿ ಇದೆಯಲ್ಲ, ಆ ಭಕ್ತಿನೇ ಪ್ರತಿಯೊಬ್ಬರಿಗೂ ಮುಕ್ತಿಗೆ ಕಾರಣೀಭೂತವಾದಂತಹ ಮಾರ್ಗ. ಆ ಮುಕ್ತಿಗೆ ಬೇಕಾದಂತಹ ಭಕ್ತಿ ಬರಬೇಕು ಅಂತಾದರೆ ದೇವರಲ್ಲಿ ಅಂತಹ ಒಂದು ವಿಶಿಷ್ಟವಾದಂತಹ ಆ ಒಂದು ಜ್ಞಾನ ಭಾಗ ಪ್ರತಿಯೊಬ್ಬರಿಗೂ ಮುಟ್ಟಬೇಕು. ಆ ಜ್ಞಾನ ಭಾಗ ಎಲ್ಲರಿಗೂ ಮುಟ್ಟಬೇಕು ಅಂತಾದರೆ ಅವರ ಒಂದು ಲೆವೆಲ್ ನಲ್ಲಿ ಹೋಗಿ ಅವ್ರಿಗೆ ಹೇಳಬೇಕು. ಹೌದು, ನಮ್ಮ ಲೆವೆಲ್ ನಲ್ಲಿ ಎಲ್ಲರನ್ನೂ ತರಲಿಕ್ಕೆ ಆಗೋದಿಲ್ಲ. ಆದ್ರೆ ಅವರಿರೋ ಸ್ಥಳಕ್ಕೆ ನಾವೇ ಹೋದ್ವಿ ಅಂತಂದ್ರೆ ಆಗ ಅವರಿಗೆ ಆ ವಿಷಯ ಮುಟ್ಲಿಕ್ಕೆ ಸಾಧ್ಯ. ಆದ್ರೆ ಏನಾಗ್ತದೆ, ದೊಡ್ಡ ದೊಡ್ಡ ಪೀಠಾಧಿಪತಿಗಳು, ದೊಡ್ಡ ದೊಡ್ಡ ವಿದ್ವಾಂಸರು ಅವರ ಸಾಮಾನ್ಯರ ಜೊತೆಗೆ ಅವ್ರಿಗೆ ಬೇಕಾಗಿರತಕ್ಕ ಕ್ರಮದಲ್ಲಿ ಅವ್ರಿಗೆ ಬೇಕಾಗುವಷ್ಟು ರೀತಿಯಿಂದ ಮಾತನಾಡೋದು ಅಂತಂದ್ರೆ ಸ್ವಲ್ಪ ಇವರ ಪ್ರತಿಷ್ಠಾಕ್ಕೆ ಕಡಿಮೆ ಅಂತ ಇವರು ಅಲ್ಲಿ ತನಕ ಕೆಳಗೆ ಇಳಿಲಿಕ್ಕೆ ಆಗೋದಿಲ್ಲ. ಆ ರೀತಿಯಿಂದ ಏನಾಗಿ ಬಿಡುತ್ತಾರೆ, ದೂರ ಆಗಿ ಹೋಗ್ತಾರೆ. ಹಂಗಾಗಿ ವಿದ್ವಾಂಸರು, ಇವರು ಜ್ಞಾನಿಗಳು, ತಿಳಿದವರು, ಇವ್ರದೇ ಒಂದು ಬೇರೆ ಕಡೆ ಹೋಗ್ತದೆ. ನಮಗೇನು ಅರ್ಥ ಆಗೋದಿಲ್ಲಪ್ಪ, ನಾವು ಅವ್ರ ಹತ್ರ ಹೋಗೋದು ಬೇಡ ಅಂತ ಇವರೇ ಒಂದ್ ಕಡೆ ಇದ್ದಾಗಿ ಬಿಡ್ತಾರೆ. ಇಬ್ಬರಲ್ಲಿ ಅಂತರ ಬೆಳೀತಾ ಹೋಗ್ಬಿಡುತ್ತದೆ. ಆ ಅಂತರ ಆಗಬಾರದು, ಅವರಲ್ಲಿ ಸಂಬಂಧ ಬೆಸಿಬೇಕು. ಅದಕ್ಕೆ ಬೇಕಾಗಿರ್ತಕ್ಕ ವ್ಯವಸ್ಥೆ ಆಗಬೇಕು. ಆ ವ್ಯವಸ್ಥಾಕ್ಕೋಸ್ಕರವಾಗಿ ವ್ಯಾಸರಾಜರು ಮಾಡಿರತಕ್ಕ ಅದ್ಭುತ ಕಾರ್ಯ. ಯಾರನ್ನು ವ್ಯವಸ್ಥಾವನ್ನು ಮಾಡಿದ್ರಾಗ ಪುರಂದರದಾಸನ ವ್ಯವಸ್ಥಾವನ್ನು ಮಾಡಿ. ಕಾರಣ ದಾಸವರ್ಗ ಬಂತು ಅಂತಾದ್ರೆ ಅವರಿಗೆ ಯಾವುದೇ ಮಾನಾತ್ಮಾನ ದೃಷ್ಟಿ, ಸರ್ವಸ್ವ ತ್ಯಾಗ ಮಾಡಿರ್ತಾರೋ ಅದು ಹರಿದಾಸ ಸಾಹಿತ್ಯದಲ್ಲಿ ದಾಸ್ಯ ಭಾವದಲ್ಲಿ ಇರಬೇಕಾದಂತಹ ಕ್ರಮ. ಸ್ವಯಂ ತಾವೇನೆ ಆ ಕಾರ್ಯವನ್ನು ನಿಂತು ನಡೆಸಿ
ಎಂಥ ಚಂದ ಆ ವ್ಯಾಸರಾಜರು ಮಾಡಿರತಕ್ಕಂತಹ ಒಂದೊಂದು ಪದಪದ್ಯ ಸುಳಾದಿಗಳ ಆ ಒಂದು ವಿಸ್ತಾರ. ತಾವು ಅದನ್ನು ಮಾಡಿದ್ದಷ್ಟೇ ಅಲ್ಲದೆ ಅದಕ್ಕೆ ಬೇಕಾಗಿರತಕ್ಕಂತಹ ಪರಂಪರಾವನ್ನೇ ಪುರಂದರದಾಸರಿಂದ, ಕನಕದಾಸರಿಂದ, ವಾದರಾಜರಿಂದ, ಎಲ್ಲ ಜ್ಞಾನಿಗಳಿಂದ ಮುಂದೆ ಅನುಸ್ಯೂತವಾಗಿ ಅದು ಬೆಳ್ಕೊಂಡು ಹೋಗಬೇಕು. ಅದಕ್ಕೆ ಬೇಕಾಗಿರತಕ್ಕ ವ್ಯವಸ್ಥಾವನ್ನು ಮಾಡಿಸಿ ಸಾಮಾನ್ಯ ವ್ಯಕ್ತಿಗಳಿಗೂ ಮುಟ್ಟಬೇಕು. ಶ್ರೀಮದಾಚಾರ್ಯ ಸಿದ್ಧಾಂತದ ವಿಷಯಗಳೆಲ್ಲವೂ ಕೂಡ ಅದನ್ನೇ ದಾಸ ಸಾಹಿತ್ಯ ಮೂಲಕವಾಗಿ ಅದನ್ನು ವ್ಯಾಸರಾಜರು ಮಾಡಿಕೊಟ್ಟಂತಹ ಕ್ರಮ ಇದೆಯಲ್ಲ. ಅಂದ ಮೇಲೆ ವ್ಯಾಸರಾಜರು ಕೇವಲ ವಿದ್ವಾಂಸರಿಗಷ್ಟೇ ರಾಜರಾಗಲಿಲ್ಲ, ಪಂಡಿತರಿಗಷ್ಟೇ ಅವರು ರಾಜರಾಗಲಿಲ್ಲ. ನ್ಯಾಯಾಮೃತಾದಿ ಗ್ರಂಥಗಳನ್ನು ನಿರ್ಮಾಣವನ್ನು ಮಾಡಿ ಕೇವಲ ಶಾಸ್ತ್ರಾರ್ಥ ವಾಕ್ಯಾರ್ಥ ಮಾಡುವವರಿಗಷ್ಟು ಮಾತ್ರ ವ್ಯಾಸರಾಜರು ಅನುಗ್ರಹ ಮಾಡಿದ್ದಾರೆ ಅಂತಲ್ಲ. ಇವತ್ತು ನಾವು ನೀವು ಯಾರೇ ಈ ಒಂದು ಕರ್ನಾಟಕ ದೇಶದಲ್ಲಿ, ಭಾರತ ಭೂಖಂಡದಲ್ಲಿ ನಾವು ಹರಿಭಕ್ತಿ, ಗುರುಭಕ್ತಿ, ಸಾಧನ ಮಾರ್ಗ, ದೇವರಲ್ಲಿ ಭಕ್ತಿ ತೋರಿಸಬೇಕು, ನಮ್ಮ ಉದ್ಧಾರ ಆಗಬೇಕು ಅಂತ ಯಾರಿಗಾದರೂ ಕೂಡ ಕಿಂಚಿತ್ ಆ ವಿಚಾರ ಉಳಿದಿದೆ ಅಂತಾದರೆ ಆ ಎಲ್ಲ ವಿಷಯವನ್ನು ಉಳಿಸಿರ್ತಕ್ಕಂತಹ ಮೂಲ ಪುರುಷರು ಯಾರವರು? ವ್ಯಾಸರಾಜರು. ಅವರಿಂದಲೇ ಆ ಕ್ರಮದಿಂದ ಇದು ವಿಸ್ತಾರವಾಗಿ ಜಗತ್ತಿಗೆ ಬಂದಿರತಕ್ಕಂತಹ ವ್ಯವಸ್ಥಾ ವ್ಯಾಸರಾಜರು ಮಾಡಿರತಕ್ಕಂತಹ ಕ್ರಮ. ಆದ್ದರಿಂದಲೇ ವ್ಯಾಸರಾಜರ ವೈಭವವನ್ನು ನೋಡಿ ಏನಂತ ಹೇಳಿದ್ರು ಅವರಿಗೆ, ಏಸು ಮುನಿಗಳಿದ್ದೇನು ಮಾಡಿದರು ವ್ಯಾಸ ಮುನಿ ಮಧ್ವ ಮತವನ್ನು ಧರಿಸಿದ. ವ್ಯಾಸ ಮುನಿ ಮಧ್ವ ಮತವನ್ನು ಧರಿಸಿದ. ಎಷ್ಟು ಜನ ಋಷಿಗಳು ಮುನಿಗಳು ಹಿಂದಾಗಿದ್ದಾರೆ, ಮುಂದಾಗಿದ್ದಾರೆ, ಆದರೆ ಸಂಪೂರ್ಣ ಮಧ್ವ ಸಿದ್ಧಾಂತವನ್ನೇ ಉದ್ಧರಿಸಿದ. ಎಲ್ಲರಿಗೂ ಮುಟ್ಟತಕ್ಕಂತಹ ಕ್ರಮದಿಂದ ಕಾರ್ಯವನ್ನು ಮಾಡಿರತಕ್ಕಂಥವ್ರು ಯಾರಾಗಿದ್ದಾರೋ ಅವರು ಅದು ವ್ಯಾಸರಾಜರು ಮಾಡಿರತಕ್ಕಂತಹ ವೈಭವ. ಸಾಮಾನ್ಯವಾಗಿ ಗುರುಗಳ ವೈಭವವನ್ನು ಶಿಷ್ಯರು ಕೊಂಡಾಡುತ್ತಾರೆ, ಸಹಜನೇ ಹೌದು. ಶಿಷ್ಯರು ನಮ್ಮ ಗುರುಗಳು ಹೀಗೆ, ನಮ್ಮ ಗುರುಗಳು ಹಾಗೆ ಮಾಡಿದ್ದಾರೆ ಅಂತ ಅವರೆಲ್ಲ ಗುರುಭಕ್ತಿನೂ ಇರ್ತದೆ. ಅವರನ್ನ ಗುರುಗಳ ವೈಭವನ್ನೇ, ಗುರುಗಳ ಗುಣಗಾನವನ್ನೇ ಮಾಡೋದು ಯಾರ ಕರ್ತವ್ಯ? ಶಿಷ್ಯರ ಕರ್ತವ್ಯನೂ ಆಗಿರ್ತದೆ. ಅವರು ಆ ರೀತಿಯಿಂದ ಗುಣಗಾನವನ್ನು ಮಾಡುವುದು ಲೋಕದಲ್ಲಿ ಎಲ್ಲಾ ಕಡೆ ಕಂಡು ಕಾಣುತ್ತದೆ. ಆದರೆ ವ್ಯಾಸರಾಜರ ವಿಷಯದಲ್ಲಿ ಗುರುಗಳ ವೈಭವವನ್ನು ಶಿಷ್ಯರು ಹೇಳ್ತಾರೆ ಅಂತಲ್ಲ, ಶಿಷ್ಯನ ವೈಭವವನ್ನು ಗುರುಗಳು ಹೇಳ್ತಾರೆ. ಇದು ವ್ಯಾಸರಾಜರ ವೈಭವ. ನಮ್ಮ ಶಿಷ್ಯರು ಅಂದ್ರೆ ಸಾಮಾನ್ಯರಲ್ಲ, ಅವರ ಸಮಾನರು ಯಾರಿದ್ದಾರೆ ಅನ್ನೋದನ್ನೇ ಯಾರು ಕೊಂಡಾಡಿರ್ತಕ್ಕಂಥವ್ರು? ಶ್ರೀಪಾದರಾಜರು ಅದನ್ನೇ ಆ ಒಂದು ಉದ್ಗಾರವನ್ನು ತೆಗೆದಿದ್ದಾರೆ. ಇದರದಾವನು ನಿನಗೆ ವ್ಯಾಸ ಮುನಿರಾಯ ಅಂತ. ಇದು ಶ್ರೀಪಾದರಾಜರು ವ್ಯಾಸರಾಜರ ಬಗ್ಗೆ ಆ ಮಾತನಾಡ್ತಾರೆ ಅಂತಂದ್ರೆ ಎಷ್ಟು ಆ ವ್ಯಾಸರಾಜರಲ್ಲಿ ಅಂತಹ ಒಂದು ಹರಿವಾಯ ಗುರುಗಳ ಸನ್ನಿಧಾನದಿಂದ ಇರತಕ್ಕಂತಹ ಗುಣಸಂಪತ್ತು. ಗುರುಗಳ ಶಿಷ್ಯನನ್ನು ಕೊಂಡಾಡುವುದು ಅಂತ ಅನ್ನೋದು ಎಲ್ಲಾದ್ರೂ ಕಂಡಿನ? ಅದೆಲ್ಲಾದ್ರೂ ಇದ್ರೆ ಮಧ್ವರಾಯರ ಬಗ್ಗೆ ಮಾತ್ರ ಅಲ್ಲಿ ನಾವು ಕಂಡಿದ್ದು. ಅಚ್ಯುತ ಪ್ರೇಕ್ಷಾಚಾರ್ಯ ಯಾರನ್ನೇ ನಾವು ಶ್ರೀಮದಾಚಾರ್ಯನ ಬಿಡಲಾರದೇ ಸದಾ ಅಷ್ಟು ಆ ಗುಣಗಾನವನ್ನು ಮಾಡುತ್ತಿದ್ರು ಅಂತ ಕೇಳ್ತೀವಿ. ಅಂದ ವ್ಯಾಸರಾಜರಲ್ಲಿ ಆ ಒಂದು ವೈಭವ. ಇದರದಾವನು ನಿನಗೆ ವ್ಯಾಸ ಮುನಿರಾಯ, ಈ ಧರೆಯೊಳಗೆ ಸರಿದಾನೆ ಮುನಿರಾಯ. ಇದರದಾವನು ನಿನಗೆ ವ್ಯಾಸ ಮುನಿರಾಯ. ಏನ ಉದ್ಗಾರ! ಅಮ್ಮನಳಿದು ಸಿರಿಪತಿ ರಂಗ ವಿಠಲ ಸುಮಾನದಲ್ಲಿ ಭಜಿಸೋ ವ್ಯಾಸ ಮುನಿರಾಯ. ಇದಿರದಾವನು ನಿನಗೆ ವ್ಯಾಸ ಮುನಿರಾಯ. ಹಿಂಗೆ ವ್ಯಾಸರಾಜರ ವೈಭವ, ಶ್ರೀಪಾದರಾಜರ ಮಾತು. ಇನ್ನು ಅದರ ಮೇಲೆ ವಾದರಾಜರು ಅವರು ವ್ಯಾಸರಾಜರನ್ನು ಹೆಂಗೆ ಕೊಂಡಾಡಿದ್ದಾರೆ, ಅವರ ವೈಭವವನ್ನು. ವ್ಯಾಸರಾಜರು ಅಂದ್ರೆ ಏನ್ ತಿಳ್ಕೊಂಡಿರಿ? ಯಾರು ಅವ್ರನ್ನ ಹಿಡಿದಾಡಲಿಕ್ಕೆ ಸಾಧ್ಯ ಇಲ್ಲ. ಬೇರೆ ಯಾರನ್ನು ಬೇಕಾದರೂ ಹಂಗೆ ಹಿಂಗೆ ಕಂಟ್ರೋಲ್ ಮಾಡಬಹುದು, ಆದ್ರೆ ಆನೆಯನ್ನು ಕಂಟ್ರೋಲ್ ಮಾಡ್ತೀರಿ? ಆನೆ ನಡೆದಿದ್ದೇ ದಾರಿ ಹೌದು. ಹಂಗ ನಮ್ಮ ವ್ಯಾಸರಾಜರು ಅಂತಂದ್ರೆ ಹೆಂಗಿದ್ದಾರೆ ಅವರು? ಬಟ್ ಆನೆ ಇದ್ದಂತೆ. ಅದಮೀರಿ ಮದವೇರಿ ಮದನಾರಿ ತಾನೆಂಬ, ಅದಮೀರಿ ಮದವೇರಿ ಮದನಾರಿ ತಾನೆಂಬ ಅಧಮಾರಾಯಜ ಮೆಟ್ಟಿ ಒದೆದು ಮದಿಸುತ್ತಲಿ ಆನೆ ಬರುತ್ತಿದ್ದಕೋ, ಆನೆ ಬರುತ್ತಿದ್ದಕೋ
ವ್ಯಾಸರಾಯರೆಂಬೋ ವ್ಯಾಸರಾಯರೆಂಬ ಆನೆ ಬರುತ್ತಿದೆ ಜಗತ್ಕರ್ತ ತಾನೆಂಬ ಜಗತ್ಕರ್ತ ತಾನೆಂದು ಬೊಗಳಿಕೊಳ್ಳುವ ಮಾಯಗಳ ಮುಖದ ಮೇಲೆ ಮುಗಿ ಮುಗಿ ಉಗುಳುತ್ತ ಆನೆ 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 ಬರುತ್ತಿದೆ ವ್ಯಾಸರಾಯರೆಂಬು ಆನೆ. ವ್ಯಾಸರಾಜರು ಅಂತಂದ್ರೆ ವಾದರಾಜರಿಗೆ ಹೆಂಗಂಡ್ರು ಆನೆ ಬಂತು ಅಂತಂತು. ಆನೆ ಬಂದ್ರೆ ಏನ್ ಮಾಡ್ತದಂತೆ? ಮುಗಿ ಮುಗಿ ಉಗುಳುತ್ತ ಹಂಗ ಆ ಒಂದು ಸೊಂಡಲಿನಲ್ಲಿ ನೀರು ತಗೊಂಡು ಫಸ್ ಅಂತ ಹಾಕಿದ್ರೆ ಎಲ್ಲ ಮಾರಿ ಎಲ್ಲ ಅದು ಉಗುಳದಂತೆ ಆಗ್ತದಲ್ಲ. ಹಂಗೆ ಯಾರ್ಯಾರು ನಾ ಜಗತ್ಕರ್ತ ಅಹಂ ಬ್ರಹ್ಮಾಸ್ಮಿ ಅಹಂ ಬ್ರಹ್ಮಾಸ್ಮಿ ಅಹಂ ಬ್ರಹ್ಮಾಸ್ಮಿ ಅಂತ ಯಾರು ಹಿಂಗೆ ಮಾತನಾಡ್ತಕ್ಕಂತ ವಾದಿಗಳಿದ್ದಾರಲ್ಲ ಬರೀ ಎದುರಿಗೆ ಅಂತ ಹಿಂಗ ಎಲ್ಲ ದುರ್ವಾದಿಗಳನ್ನೇ ಮೂಲೋತ್ಪಾಟನ ಮಾಡತಕ್ಕಂತಹ ಅದು ವ್ಯಾಸರಾಜರು ಮಾಡಿರ್ತಕ್ಕಂತಹ ಕಾರ್ಯ. ಇದ್ದ ಜಗವಿಲ್ಲಂಬೋ ಇದ್ದ ಜಗವಿಲ್ಲಂಬೋ. ಜಗತ್ತು ಇದೆಯೋ ಇಲ್ವೋ? ಜಗತ್ತು ಇದೆಯೋ ಇದ್ದಿರೋ ವಸ್ತುನೋ ಇಲ್ದಿರೋ ವಸ್ತುನೋ ಇದು ಜಗತ್ತು. ಎಲ್ಲರ ಸಾಕ್ಷಿ ಏನು ಹೇಳ್ತಾರೆ? ನಾವಿಲ್ಲ, ನೀವಿಲ್ಲ, ನೆಲ ಇಲ್ಲ, ಮಣ್ಣಿಲ್ಲ, ಯಾವುದೂ ಇಲ್ಲ. ಇಲ್ಲ ಅಂತ ಎಲ್ರಿಗೂ ಅನಿಸ್ತದೋ ಇದೆ ಅಂತ ಅನಿಸ್ತದೋ? ಪ್ರತಿಯೊಬ್ಬರ ಅನುಭವದಲ್ಲಿ ಏನಿದೆ? ಇದ್ದ ಜಗವಿಲ್ಲೆಂಬೋ. ಇದ್ದ ಜಗತ್ತು, ಇರೋ ಜಗತ್ತು, ಅದನ್ನ ಏನಂತ ಇದ್ದಾರೆ ಅದ್ವೈತಿಗಳು? ಯಾವುದು ಇಲ್ಲ ಅಂತ ಅವರಂತ ಇದ್ದಾರೆ. ಮೂರ್ಖತನ ಹೌದು. ಎದುರಿಗೆ ಕಾಣೋ ವಸ್ತುನೇ ಇಲ್ಲ ಅಂತ ಇದ್ದಾರೆ. ಅಂದ್ರೆ ನಾಸ್ತಿಕರಿದ್ದಾರಲ್ಲ ಅವರು ದೇವರಿಲ್ಲ ಅಂತ, ಧರ್ಮ ಇಲ್ಲ ಅಂತ, ಪುಣ್ಯ ಇಲ್ಲ ಅಂತ, ಪಾಪ ಇಲ್ಲ ಅಂತ, ಸ್ವರ್ಗ ಇಲ್ಲ ಅಂತ, ನರಕ ಇಲ್ಲ ಅಂತಂತಾರೆ. ಯಾಕೆ? ಕಾಣ್ತಾ ಇಲ್ಲ. ಪಾಪ ಕಾಣದೇ ಇರೋದ್ರಿಂದ ಇಲ್ಲ ಅಂತಾರೆ. ಒಂದು ರೀತಿಯಿಂದ ಆದ್ರೂ ನಾಸ್ತಿಕರನ್ನಾದ್ರೂ ಸ್ವಲ್ಪ ನಾವು ಬೆಲೆ ಕೊಡಬಹುದು. ಆದ್ರೆ ಇವರು ಅದಕ್ಕಿಂತ ಹೋಪ್ಲೆಸ್. ಕಾರಣ ಇದ್ದ ಜಗವಿಲ್ಲೆಂಬೋ ಶುದ್ಧ ಮೂರ್ಖತೆಯುಳ್ಳ. ಇದ್ದ ಜಗವಿಲ್ಲೆಂಬೋ. ಇರೋ ಜಗತ್ತಿನ ಇಲ್ಲ ಅಂತಾರಲ್ಲ, ಎಂತ ಮೂರ್ಖರು ಇವರು. ಇದ್ದ ಜಗವಿಲ್ಲೆಂಬೋ ಶುದ್ಧ ಮೂರ್ಖತೆಯುಳ್ಳ ಅದ್ವೈತಿಗಳ ಮನ ಮಡುವನು. ಅದ್ವೈತಿಗಳ ಮನ ಮಡುವನು. ಹಂಗ ಆನೆ ಸರೋವರದಲ್ಲಿ ಪ್ರವೇಶ ಮಾಡಿತು ಅಂತಂತಂದ್ರೆ ಕೆಸರನ್ನು ಎಬ್ಬಿಸಿ ಬಿಡುತ್ತದೋ ಆ ಸರೋವರದಲ್ಲಿ. ಹಂಗೆ ಅದ್ವೈತಿಗಳ ಮನ ಮಡುವನು ಕಲಕುತ್ತ ಆನೆ ಬರುತ್ತಿದ್ದಕೋ. ಆನೆ ಎಷ್ಟು ಚಂದ ನೋಡ್ರಿ ವಾದರಾಜರು ಅವ್ರನ್ನ ಕೊಂಡಾಡಿರೋ ಕ್ರಮ ನೋಡ್ರಿ, ವ್ಯಾಸರಾಜರ ವೈಭವವನ್ನು. ಹೌದು, ನೀವು ಅದ್ವೈತಿಗಳ ಮನಸ್ಸು ಎಂಬತಕ್ಕ ಸರೋವರವನ್ನೇ, ಅದನ್ನು ಕಲಕಲಿಕ್ಕೆ ಆ ಮಡುವನ್ನೇ ನೀವು ಪ್ರವೇಶ ಮಾಡಿ ಮತ್ತೆ ನಿಮ್ಮ ಎಲ್ಲ ಕೆಸರಾಗಿ ಬಿಡುತ್ತಲ್ಲ. ಹೌದಲ್ಲ? ಆನೆ ಮೈನ್ ಕೆಸರಾಗಿರ್ತದೆ, ಆ ಸರೋವರ ಕೆಸರಾಗೋದ್ರ ಜೊತೆ ಇದು ಕೆಸರಾಯ್ತು ಅಂತಂದ್ರೆ ಅದಕ್ಕೆ ಈ ಆನೆ ಆಮೇಲೆ ಎಲ್ಲಿಗೆ ಹೋಯ್ತು? ಮಧ್ವ ಮುನೀಂದ್ರರ ಶುದ್ಧ ತೀರ್ಥದಿ ಮಿಂದು. ಮಧ್ವ ಮುನೀಂದ್ರರ ನಮ್ಮ ಶ್ರೀಮದಾಚಾರ್ಯರ ಸಿದ್ಧಾಂತ ಇದೆಯಲ್ಲ, ಅಲ್ಲಿ ಕೆಸರೇ ಇಲ್ಲದೆ ಇರತಕ್ಕ ಶುದ್ಧ ತೀರ್ಥ ಅದು. ಶುದ್ಧ ತೀರ್ಥದಿ ಮಿಂದು. ಅಲ್ಲಿ ಹೋಗಿ ಯಾವಾಗ ಮುಳುಗಿ ಬಿಡುತ್ತಲ್ಲ ಆಗ ಯಾವ ಕೆಸರಿಲ್ಲ, ಏನಿಲ್ಲ, ಸ್ವಚ್ಛ. ಅಂದ್ರೆ ಬೇರೆ ಮತಗಳನ್ನು ಖಂಡನ ಮಾಡುವುದಷ್ಟೇ ಒಬ್ಬ ವಿದ್ವಾಂಸನ ಕೆಲಸ ಅಲ್ಲ, ಸ್ವಸಿದ್ಧಾಂತ ಸ್ಥಾಪನನು ಅಷ್ಟೇ ಮಹತ್ವ ಅನ್ನೋದನ್ನು ತೋರಿಸಿಕೊಟ್ಟರು ವ್ಯಾಸರಾಜರು. ಮಧ್ವ ಮುನೀಂದ್ರರ ಶುದ್ಧ ತೀರ್ಥದಿ ಮಿಂದು ತಿದ್ದಿ ಸಿರಿ ವರ ನಾಮ ಮುದ್ರೆ ಶೃಂಗಾರದಲ್ಲಿ ಆನೆ ಆನೆ ಬರುತ್ತಿದ್ದಕೋ. ಶ್ರೀಮದಾಚಾರ್ಯ ಸಿದ್ಧಾಂತ ತೀರ್ಥದಲ್ಲಿ ಮುಳುಗಿ ದ್ವಾದಶ ನಾಮದಿಂದ ಮಂಡಿತ ಚಲೋತ್ತಾಗಿ ಶಂಖ ಚಕ್ರ ಎಲ್ಲ ಆ ಒಂದು
ಲಕ್ಷಣಗಳಿಂದ ಶೃಂಗಾರದಿಂದ ವಿರಾಜಿತವಾಗಿರ್ತಕ್ಕಂತಹ ಆನೆ ಯಾವುದು ನಮ್ಮ ವ್ಯಾಸರಾಜರು ಅಂತಂದ್ರೆ, ಅಂದ್ರೆ ವ್ಯಾಸರಾಜರು ಬರ್ತಿದ್ರೆ ಅವರ ಗಾಂಭೀರ್ಯ, ಅವರ ನಡಿಗೆ, ಅವರ ವೈಭವ ಅದು ಏನಿತ್ತು ಅನ್ನೋದನ್ನೇ ಕಣ್ಣಾರೆ ನೋಡಿ ಯಾರು ವರ್ಣನೆ ಮಾಡಿರ್ತಕ್ಕಂಥವ್ರು ವಾದಿರಾಜರು. ನಿನ್ನಿನ ದಿವಸ ಆರಾಧನಾ ಮಹಾನುಭಾವರು. ಇದು ವ್ಯಾಸರಾಜರ ವೈಭವವನ್ನು ಹಿಂದೆ ಚಿತ್ರಣವನ್ನು ಕೊಟ್ಟಿದ್ದಾರೆ. ಆನೆ ಬರ್ತಾ ಇದೆ ಅಂತಂದ್ರಿ ಎಲ್ಲಿಂದ ಬರ್ತಾ ಇದೆ ಅಂತ ತಿಳ್ಕೋಬೇಕು. ಹೌದಷ್ಟೇ, ಒಬ್ರು ಬರ್ತಿದ್ದಾರೆ ಅಂದ್ರೆ ಎಲ್ಲಿಂದ ಬರ್ತಾ ಇದ್ದಾರೆ, ಎಲ್ಲಿಂದ ಈ ಆನೆ ಬರ್ತಾ ಇದೆ, ಯಾಕೆ ಬರ್ತಾ ಇದೆ? ಮುರಿಯಲು ಮುರಿಯಲು ಗರ್ವವೆಂಬೋ ವರ ಕದಳಿಯ ಮುರಿಯಲು ಮುರಿಯಲು ಗರ್ವವೆಂಬೋ. ಯಾರ್ಯಾರು ಗರ್ವಿಷ್ಠರಿದ್ದಾರೆ, ಮದೋನ್ಮತ್ತರಿದ್ದಾರೆ, ಅವರ ಮದ, ಆ ದುರ್ವಾದಿಗಳ ಗರ್ವ, ಅದೇ ಒಂದು ಬಾಳೆ ಗಿಡ. ಆ ಬಾಳೆ ಗಿಡದಲ್ಲಿ ಮುರಿದು ಹಾಕತಕ್ಕಂತಹ ಕಾರ್ಯವನ್ನ ಎಷ್ಟು ಅನಾಯಾಸದಿಂದ ಆನೆ ಮಾಡ್ತದೋ ಆ ಕೆಲಸ ಮಾಡ್ಲಿಕ್ಕೆ ನಾವು ಬರ್ತಾ ಇದ್ದೇವೆ ಅಂತ ಯಾರು ಬರ್ತಾ ಇದ್ದಾರೆ? ಮುರಿಯಲು ಗರ್ವ ವೆಂಬೋ ವರ ಕದಳಿಯ. ಎಲ್ಲಿಂದ ಬಂತು? ಬಂದಿದ್ ಯಾಕೆ ಅಂತ ಗೊತ್ತಾಯ್ತು. ಬಂದಿದ್ದೆಲ್ಲಿಂದ? ಸಿರಿ ಹರವದನ ಅರಮನೆಯಿಂದ ಪಟ್ಟದ ಆನೆ ವ್ಯಾಸರಾಯರೆಂಬು ಆನೆ ಬರುತ್ತಿದ್ದಕ್ಕೋ. ಇವತ್ತು ಆರಾಧನಾ ಮಹೋತ್ಸವ ಯಾರು ಬರ್ತಾ ಇದ್ದಾರೆ? ವ್ಯಾಸರಾಜರು ಈ ಕ್ರಮದಿಂದ ಬರ್ತಾ ಇದ್ದಾರೆ ಅನ್ನೋದನ್ನ ಮನಸ್ಸಲ್ಲಿ ತಗೊಳ್ರಿ. ಇದು ವ್ಯಾಸರಾಜರ ವೈಭವನ್ನೇ ನಮ್ಮ ಹಯಗ್ರೀವ ದೇವರ ಅರಮನೆಯಿಂದ ಅವರ ಪಟ್ಟದ ಆನೆ ಇದು. ಅಂದ್ರೆ ಸದಾ ಹಯಗ್ರೀವ ದೇವರು ಯಾರ ಮೇಲೆ ಕೂತ್ಕೊಂಡು ಸರ್ವತ್ರ ದಿಗ್ವಿಜಯವನ್ನು ನಡೆಸ್ತಾನೆ, ನಮ್ಮ ವ್ಯಾಸರಾಜರ ಮೇಲೆ ನಿಂತು ಈ ಕಾರ್ಯವನ್ನು ನಡೆಸ್ತಾ ಇದ್ದಾನೆ. ಅಂದಮೇಲೆ ವ್ಯಾಸರಾಜರಲ್ಲಿ ಎಂಥ ಒಂದು ಹರಿವಾಯುಗಳ ಸನ್ನಿಧಾನ ಅನ್ನೋದನ್ನೇ ಈಗ ವಾದಿರಾಜರು ಅವರು ಕೊಂಡಾಡಿರತಕ್ಕಂತಹ ಕ್ರಮ ಒಂದೇ ಎರಡೇ. ಮುಂದೆ ಬಂದಿರತಕ್ಕಂತಹ ಎಲ್ಲ ಜ್ಞಾನಿ ವೃಂದ ಅಂತಹ ವ್ಯಾಸರಾಜರಿಗೆ ನಮೋ 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 ನಮೋ. ಯಾರು ಅದಕ್ಕೆ ಎರಡನೇ ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ವ್ಯಾಸರಾಜರ ಆ ಒಂದು ಅದ್ಭುತವಾದಂತಹ ಕಾರ್ಯವನ್ನು ಗುಣಗಾನವನ್ನು ಮಾಡಿದ್ದಾರೆ. ಆದೀಂದ್ರ ತೀರ್ಥರಂತೂ ಅವರಂದ್ರು ವ್ಯಾಸರಾಜರು ಏನ್ ಕೆಲಸ ಮಾಡಿದ್ದಾರೆ? ನಿಮಗೆಲ್ಲ ನ್ಯಾಯಾಮೃತ, ಚಂದ್ರಿಕಾ, ತರ್ಕತಾಂಡವ 3 ಗ್ರಂಥಗಳು ಇಷ್ಟು ಬರೆದಿದ್ದಾರೆ ಅಂತ ಇಷ್ಟೇ ಅನ್ಕೊಂಡಿದ್ದೀರಿ. ಆದ್ರೆ ಅದು 3 ಗ್ರಂಥ ಅಲ್ಲ ಅಂತ. ಮತ್ತೇನದು? ನೇತ್ರಾಣಿ ವತ್ರಯೋ ಪಿತೃ ಜಗತಿ ಪ್ರಹರೇರಿಂಧತೆ ಯತ್ ಪ್ರಬಂಧಾ ಮಾಯಾತಂತ್ರ ಮರಾರಿ ಸ್ಮಯಮಪನಯತೋ ಮಧ್ವ ಸಿದ್ಧಾಂತ ನಾಮ್ನಃ. ಅದ್ವೈತ ಮತನೇ ಒಂದು ಹಿರಣ್ಯಕಶಿಪು. ಆ ಹಿರಣ್ಯಕಶಿಪುವನ್ನು ಬಗೆಯತಕ್ಕಂತಹ ಸಿಂಹ, ನರಸಿಂಹ ಯಾವುದು? ಮಧ್ವ ಸಿದ್ಧಾಂತ. ಅಂತ ಮಧ್ವ ಸಿದ್ಧಾಂತ ಎಂಬತಕ್ಕಂಥ ನರಸಿಂಹದೇವರನ್ನೇ ಆ ಸ್ವಾಮಿ ಹೊರಗೆ ಬಂದಾಗ ಆ ಅದ್ವೈತ ಮತ ಅಂಬತಕ್ಕಂತ ಆ ಹಿರಣ್ಯಕಶಿಪುವನ್ನು ಬಗೆದಾಗ ನಮ್ಮ ಸ್ವಾಮಿ ಯಾರು ಅಂತರ್ಯಾಮಿ? ನರಸಿಂಹದೇವರು ರುದ್ರಾಂತರ್ಯಾಮಿ. ರುದ್ರದೇವರಿಗೆ ಎಷ್ಟು ಕಣ್ಣು? 3 ಕಣ್ಣುಗಳು. ಅಂದ್ರೆ ಅಂತರ್ಯಾಮಿಯಾಗಿರ್ತಕ್ಕ ಪರಮಾತ್ಮ ನರಸಿಂಹದೇವರಿಗೆ ಎಷ್ಟು ಕಣ್ಣುಗಳಿದ್ದಾವೆ? ಅವನಿಗೂ 3 ಕಣ್ಣುಗಳಿದ್ದಾವೆ. ಅಂದ್ರೆ ಮತ್ತ ಸಿದ್ಧಾಂತನೇ ನರಸಿಂಹ. ಆ ನರಸಿಂಹದೇವರಿಗೆ 3 ಕಣ್ಣುಗಳು. ಯಾವ್ದು ಆ 3 ಕಣ್ಣುಗಳು? ನ್ಯಾಯಾಮೃತ, ಚಂದ್ರಿಕಾ, ತರ್ಕತಾಂಡವ. ಇದು ವ್ಯಾಸರಾಜರು ಮಾಡಿರತಕ್ಕಂತ 3 ಗ್ರಂಥಗಳು. ನೇತ್ರಾಣಿ ವತ್ರಯೋ ಪಿತೃ ಜಗತೀಂದ್ರ ಹರೇ ಇಂಧತೆ ಯತ್ ಪ್ರಬಂಧಾ ಯದ್ವಾಗದ್ವೈತ ವಿದ್ಯಾ ಚಲಕುಲ ಕುಲಿಶ ಪ್ರೌಢಿಮಾ ಢೌಕತೆ ಸಹ ಶ್ರೇಯೋ ಭೂಯೋ ವಿದಧ್ಯಾತೆ ಸುಮಹಿತ ಮಹಿಮಾ ಸಂಪ್ರತಿ ವ್ಯಾಸರಾಜ. ಹೀಗೆ ವ್ಯಾಸರಾಜರ ವ್ಯಾಸತ್ರಯ ಅಂತಂತಂದ್ರೆ ಅದು ನರಸಿಂಹದೇವರ ನೇತ್ರತ್ರಯ. ಹಂಗ ಅದನ್ನು ನಾವು ನೋಡತಕ್ಕಂತಹ ಕ್ರಮ. ಹೀಗೆ ವ್ಯಾಸರಾಜರ ಗುಣಗಾನವನ್ನೇ ಒಬ್ಬೊಬ್ರು ಜ್ಞಾನಿಗಳು ಕೂಡ ಒಂದೊಂದು ಕ್ರಮದಿಂದ ಅದನ್ನು ಚಿತ್ರಣವನ್ನು ಮಾಡಿರತಕ್ಕಂತಹ ಕ್ರಮ. ಎಲ್ಲದರಲ್ಲೂ ವ್ಯಾಸರಾಜರು ಆನೆ ನಡೆದಿದ್ದೇ ದಾರಿ ಅಂತಾರಲ್ಲ, ಹಂಗೆ ಯಾವುದು ನ್ಯಾಯಾಮೃತ ತಗೊಂಡ್ರೆ ಅಲ್ಲೊಂದು ಹೊಸದಾರಿ, ಚಂದ್ರಿಕಾ ಅಲ್ಲೊಂದು ಹೊಸದಾರಿ, ಅಸ್ಪಷ್ಟ ದೋಷಗಂಧಾಯ ಕಲ್ಯಾಣ ಗುಣ ಸಿಂಧವೇ ನಮೋ ನಮೋ ಭಕ್ತ ಮುಕ್ತಿ ದಾಯಿನೇ ಶೇಷಶಾಯಿನೇ. ಶ್ರೀಮದಾಚಾರ್ಯರು, ಟೀಕಾರಾಯರು ಎಲ್ಲರೂ ಹಾಕಿರತಕ್ಕ ಕ್ರಮನೇ ಬೇರೆ, ಆ ದಾರಿನೇ ಬೇರೆ. ವ್ಯಾಸರಾಜರು ಮತ್ತೊಂದು ದಾರಿ ಇಟ್ಟರು.
ಶ್ರೀಮದಾಚಾರ್ಯರು ನಾರಾಯಣಂ ಗುಣೈಸರ್ವೇ ಉದೀರ್ಣಂ ದೋಷವರ್ಜಿತ, ಪರಮಾತ್ಮನಲ್ಲಿ ಮೊದಲು ಗುಣಪರಿಪೂರ್ಣ ಸಕಲ ಗುಣಮಂಡಿತ ಅಂತ ಮೊದಲು ದೇವರನ್ನೇ ವರ್ಣನ ಮಾಡಿ, ಎಲ್ಲಾ ಗುಣಗಳು ಪರಮಾತ್ಮನಲ್ಲಿ ಇದ್ದಾವೆ, ಒಂದೂ ದೋಷ ಇಲ್ಲ. ಅಂದ್ರೆ ಎರಡರಲ್ಲಿ ಯಾವುದನ್ನು ಮೊದಲು ತಗೊಂಡ್ರು? ಗುಣಪರಿಪೂರ್ಣ ಅನ್ನೋದನ್ನು ಮೊದಲು ತಗೊಂಡ್ರು, ದೋಷ ಇಲ್ಲ ಅನ್ನೋದನ್ನೇ ಆಮೇಲೆ ತಗೊಂಡಿದ್ದಾರೆ. ಇದು ಶ್ರೀಮದಾಚಾರ್ಯರು ತೋರಿಸಿರತಕ್ಕ ಕ್ರಮ. ಅದನ್ನೇ ಟೀಕಾರಾಯರು ಕೂಡ ಶ್ರೀಯಪ್ಪತ್ತೇ ನಿತ್ಯ ಗಣಿತ ಗುಣಮಾಣಿಕ್ಯ ವಿಷದ ಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವದ್ಯ ತಮಸೆ, ಸ್ವಾಮಿ ಸಕಲ ಗುಣ ಪರಿಪೂರ್ಣ ನಿತ್ಯ ನಿರ್ದುಷ್ಟ ಅನ್ನೋದನ್ನ ಟೀಕಾರಾಯರು ಅದೇ ಕ್ರಮವನ್ನು ತೋರಿಸಿದ್ರು. ಎಲ್ಲರೂ ಅದೇ ಕ್ರಮವನ್ನು ಹಿಡಿದಿದ್ದಾರೆ. ಮಧ್ವರಾಯರೇ ಹಾಕೊಟ್ಟ ಮೇಲೆ ಅದನ್ನು ಬದಲಾಯಿಸಲಿಕ್ಕೆ ಯಾರ ಕೈಲ? ವ್ಯಾಸರೇ ಅದನ್ನು ಬದಲಾಯಿಸಿದ್ರು. ನೋಡ, ಅವ್ರ ಚಂದ್ರಿಕಾದ ಆರಂಭದಲ್ಲಿ ಅವ್ರು ಏನಂದ್ರು? ಅವರು ಅಸ್ಪೃಷ್ಟ ದೋಷಗಂಧಾಯ ಕಲ್ಯಾಣ ಗುಣ ಸಿಂಧವೇ, ಒಂದೂ ದೋಷ ಇಲ್ಲ ಅದನ್ನು ಮೊದಲು ತಗೊಂಡು ಆಮೇಲೆ ಎಲ್ಲಾ ಗುಣ ಇದ್ದಾವೆ ಅನ್ನೋದನ್ನ ಎರಡನೇ ಮಾತಿನಲ್ಲಿ ಆಡ ಬಂತ ವಿಚಾರ. ಅಲ್ರಿ ಶ್ರೀಮದಾಚಾರ್ಯರು ಗುಣ ಇದೆ ಅನ್ನೋದನ್ನ ಮೊದಲು ಹೇಳಿ, ದೋಷ ಇಲ್ಲ ಅನ್ನೋದನ್ನ ಆಮೇಲೆ ಹೇಳ್ತಾರೆ. ನೀವು ವ್ಯತ್ಯಾಸ ಮಾಡ್ತಾ ಇದ್ದೀರಿ. ಮಧ್ವರಾಯರು ಹಾಕಿರ್ತಕ್ಕಂತಹ ಕ್ರಮ, ಟೀಕಾರಾಯರು ಹಾಕಿಕೊಟ್ಟಂತಹ ಕ್ರಮ, ಅವರೆಲ್ಲರೂ ಕೂಡ ಯಾವ ರೀತಿಯಿಂದ ತಿಳಿಸ್ತಾ ಇದ್ದಾರೆ. ಅವರು ತಿಳಿಸಿರ್ತಕ್ಕಂತಹದ್ದನ್ನು ಬದಲಾಯಿಸಿ ನೀವು ಮೊದಲು ದೋಷ ದೂರ ಅಂತ ಹೇಳಿ ಆಮೇಲೆ ಗುಣಪರಿಪೂರ್ಣ ಅಂತ ಈ ಕ್ರಮದಿಂದ ವಿಚಾರವನ್ನು ತಿಳಿಸ್ತಾ ಇದ್ದೀರಲ್ಲ, ಇದೆಷ್ಟು ಸರಿ? ಹಂಗಾರೆ ಶ್ರೀಮದಾಚಾರ್ಯರು ಮತ್ತು ಟೀಕಾರಾಯರು ಅವರು ಹಾಕಿರ್ತಕ್ಕಂತಹ ದಾರಿ ಬಿಟ್ಟು ಬೇರೆ ದಾರಿ ಹಿಡಿದ್ರಲ್ಲ, ಅದಕ್ಕೆ ಅವ್ರು ಆನೆ ಅಂತಂದಿದ್ರು. ಸಾಮಾನ್ಯರು ಎಲ್ಲರೂ ಹಂಗೆ ಇರೋ ದಾರಿಯಲ್ಲಿ ಹೋಗೋರಾದ್ರೆ ಬೇರೆ ವ್ಯಕ್ತಿಗಳು, ಆನೆ ತಾವು ಹೋದ್ಮೇಲೆ ದಾರಿ ಆಗ್ತದೆ, ಹಂಗ ಮಾಡತಕ್ಕಂಥದ್ದು ಆನೆಯ ಕೆಲಸ. ಹೌದು, ಹಂಗಿದ್ದಂಗೆ ವ್ಯಾಸರಾಜರು ಎಲ್ಲದರಲ್ಲೂ ಅವರು ತಮ್ಮದೇ ಆಗಿರ್ತಕ್ಕಂತಹ ಆ ಒಂದು ಕ್ರಮವನ್ನೇ ಇಷ್ಟೋ ಅವರು ವಿಲಕ್ಷಣ ಬುದ್ಧಿ ಪ್ರತಿಭಾ ನೋಡಿದವರಿಗೆ ಹಂಗಾರೆ ಇವರೇನೋ ದಾರಿ ಬಿಟ್ಟು ಬೇರೆ ರೀತಿ ಏನೋ ತೋರಿಸಿದ್ರು ಅಂತ ಅನಿಸ್ತದೆ. ಆದರೆ ಯಾಕೆ ವ್ಯಾಸರಾಜರು ಹಂಗ ಮಾಡಿದ್ರು? ಏನು ಅವ್ರು ಮಾಡ್ಲಿಕ್ಕೆ ಕಾರಣ? ಅವ್ರು ಯಾರು ಉಪಾಸನಾ ಮಾಡಿದವರು? ಯಾರನ್ನ ಕಂಬದಿಂದ ಹೊರಗೆ ತರಿಸಿದವರು? ನರಸಿಂಹದೇವರನ್ನು. ಹೌದು, ನರಸಿಂಹದೇವರು ಯಾವ ಕೆಲಸವನ್ನು ಮೊದಲು ಮಾಡಿದ್ರು? ಯಾವ ಕಾರ್ಯವನ್ನು ಮೊದಲು ಸ್ವಾಮಿ ತೋರಿಸ್ತಾ ಇದ್ದಾರೆ? ನರಸಿಂಹೋ ಅಖಿಲ ಅಜ್ಞಾನ ಮತಧ್ವಾಂತ ದಿವಾಕರ ಜಯತ್ಯಮಿತ ಸಜ್ಞಾನ ಸುಖ ಶಕ್ತಿ ಪಯೋನಿಧಿ. ನರಸಿಂಹದೇವರನ್ನು ಶ್ರೀಮದಾಚಾರ್ಯರು ಗುಣಗಾನ ಮಾಡಬೇಕಾದ್ರೆ ಸ್ವಾಮಿ ಸಕಲ ಅನಿಷ್ಟಗಳನ್ನು ನಿವಾರಣೆ ಮಾಡಿರತಕ್ಕಂಥವ ಅಂತ ಮೊದಲು ಹೇಳಿ, ಆಮೇಲೆ ಅಮಿತ ಸಜ್ಞಾನ ಸುಖ ಶಕ್ತಿ ಪಯೋನಿಧಿ, ಆಮೇಲೆ ಜ್ಞಾನ ಆನಂದ ಎಲ್ಲಾ ಅನಂತ ಗುಣಗಳಿಗೆ ಸಮುದ್ರ ಅಂತ ಆಮೇಲೆ ಹೇಳಿದ್ದಾರೆ. ಅಂದ್ರೆ ಅನಿಷ್ಟ ನಿವಾರಣೆಯನ್ನು ಮೊದಲು ನರಸಿಂಹದೇವರಲ್ಲಿ ತಿಳಿಸಿಕೊಟ್ಟು ಆ ತರುವಾಯ ಇಷ್ಟವಾಗಿರತಕ್ಕ ಸಕಲ ಗುಣಗಳ ಸಂಪತ್ತನ್ನೇ ನರಸಿಂಹದೇವರಲ್ಲಿ ಕೊಂಡಾಡಿದ್ದಾರೆ. ಯಾರು? ಶ್ರೀಮದಾಚಾರ್ಯರು ಮಾಯಾವಾದ ಖಂಡನದಲ್ಲಿ. ಹೌದಷ್ಟೇ. ಅಂದ ಮೇಲೆ ಖಂಡನ ಗ್ರಂಥವನ್ನು ಬರಿಬೇಕಾದರೆ ನೋಡಿ ತಗೊಂಡು ವಿಚಾರ. ಗ್ರಂಥ ನಿರ್ಮಾಣ ನಾನಾ ಪ್ರಕಾರ ಇರ್ತದೆ. ನಾವು ಬರೆಯೋ ಗ್ರಂಥನೇ ಯಾತಕ್ಕೋಸ್ಕರ? ಬೇರೆ ಮತಗಳನ್ನು ಖಂಡನ ಮಾಡತಕ್ಕಂತಹ ಉದ್ದೇಶಕ್ಕೋಸ್ಕರ ಅಂತ ಆದಾಗ ಅಂತಹ ಒಂದು ದುರ್ವಾದಗಳನ್ನು ಖಂಡನವನ್ನು ಮಾಡಬೇಕಾದರೆ, ಆ ಅನಿಷ್ಟಗಳನ್ನು ನಿವಾರಣೆ ಮಾಡಬೇಕಾದರೆ, ಆ ದುರ್ವಿಚಾರವನ್ನೇ ಸಂಪೂರ್ಣವಾಗಿ ಅದನ್ನು ಮೂಲೋತ್ಪಾದನವನ್ನು ಮಾಡತಕ್ಕಂತಹ ಕಾರ್ಯ ನಡಿಬೇಕು ಅಂತಾದರೆ ಯಾರ ಅನುಗ್ರಹ ಬಹಳ ಮುಖ್ಯ? ನರಸಿಂಹದೇವರ ಅನುಗ್ರಹ ಬಹಳ ಮುಖ್ಯ. ನರಸಿಂಹದೇವರ ಅನುಗ್ರಹ ಬರಬೇಕಾದರೆ ನರಸಿಂಹದೇವರನ್ನ ಶ್ರೀಮದಾಚಾರ್ಯರು ಯಾವ ಕ್ರಮದಿಂದ ಸ್ತೋತ್ರ ಮಾಡಿದರು? ಮೊದಲು ದೋಷ ದೂರ. ದೇವರ ದೋಷ ದೂರ ಅಷ್ಟೇ ಅಲ್ಲ, ದೇವರನ್ನು ಹಿಡಿದವರಿಗೂ ದೋಷಗಳ ಪರಿಹಾರ, ಅವರಿಗೂ ದೋಷ ದೂರತ್ವ. ಇದು ಪರಮಾತ್ಮನಲ್ಲಿ ದೋಷ ದೂರತ್ವವನ್ನು ನಾವು ಮೊದಲು ತಿಳಿಯೋದರ ಒಂದು ಮಹತ್ವ. ಅಂದ ಮೇಲೆ ದೋಷಗಳು, ದೋಷದಿಂದ ಆಗತಕ್ಕ ಮತಗಳು, ಅಂತಹ ಮತಗಳಿಂದ ಬರತಕ್ಕಂತಹ ವಿಚಾರಗಳು, ಆ ವಿಚಾರಗಳನ್ನು ದೂರ ಮಾಡಬೇಕಾದಂತಹ ಖಂಡನ, ಅಂತಹ ಖಂಡನಕ್ಕೋಸ್ಕರವಾಗಿ ನಿರ್ಮಾಣ ಆಗತಕ್ಕಂತಹ ಗ್ರಂಥ, ಅಂತಹ ಗ್ರಂಥವನ್ನು ನಿರ್ಮಾಣ ಮಾಡಲಿಕ್ಕೆ ಹೊರಟಿರತಕ್ಕಂತಹ ವ್ಯಾಸರಾಜರು ಆ ಒಂದು ಕ್ರಮದಿಂದ ಯಾವುದು ಮೊದಲು ಮಾಡ್ತಾ ಇದ್ದಾರೆ? ಅವರು ಅಸ್ಪೃಷ್ಟ ದೋಷಗಂಧಾಯ ಕಲ್ಯಾಣ ಗುಣ ಸಿಂಧವೇ. ಯಾಕೆ ಪರಮಾತ್ಮ ದೋಷ ದೂರ ಅನ್ನೋದನ್ನು ಮೊದಲು ತಗೊಂಡು ಇದು ಖಂಡನ ಗ್ರಂಥ, ಅದಕ್ಕೆ ಮೊದಲು ಮಹತ್ವ ಕೊಡ್ತೀವಿ. ಹಿಂಗೆ ಆತರವಾಯ ಕಲ್ಯಾಣ ಗುಣ ಸಿಂಧವೇ, ಸಕಲ ಕಲ್ಯಾಣ ಗುಣಮಂಡಿತನಿದ್ದಾನೆ. ಹಿಂಗೆ ಪ್ರತಿಯೊಂದರಲ್ಲೂ ಕೂಡ ನ್ಯಾಯಾಮೃತ ತಗೊಂಡ್ರು ಹಂಗೆ, ಚಂದ್ರಿಕಾ ಗ್ರಂಥ ತಗೊಂಡ್ರು ಹಂಗೆ, ತರ್ಕತಾಂಡವ ತಗೊಂಡ್ರು ಹಂಗೆ. ವ್ಯಾಸರಾಜರ ಆ ಒಂದು ಗ್ರಂಥದ ಗಾಂಭೀರ್ಯ, ಅವರ ವೈಭವ ಅಂತಂತಂದ್ರೆ ಅದನ್ನು ಯಾರೂ ಇಷ್ಟೇ ಅದನ್ನು ನಿರ್ಣಯ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ವ್ಯಾಸರಾಜರನ್ನು ಏನಂತ ವರ್ಣನವನ್ನು ಮಾಡಿದ್ದಾರೆ? ಅವರು ಸಮುದ್ರ ಅಂತ ಅವರನ್ನು ಸ್ತೋತ್ರವನ್ನು ಮಾಡಿದ್ದಾರೆ ವ್ಯಾಸರಾಜರಲ್ಲಿ.
ಅಥವಾ ನಮ್ಮ ಹಿರಿಯರು ಸ್ತೋತ್ರ ಮಾಡಬೇಕಾದರೆ ಜರಯಾಳ ಆಚಾರ್ಯರು ವ್ಯಾಸರಾಜರ ಗುಣಗಾನವನ್ನು ಮಾಡಬೇಕಾದ್ರೆ ಅವರು ಈ ಮಾತನಾಡಿದರು. ಏನಂತ? ಮಿಥ್ಯಾ ಸಿದ್ಧಾಂತ ಕ್ಷತ್ರ ವಂಶ ವೈಶ್ವಾನರ ಅದ್ಭುತಂ ನಮಸ್ತರ್ಕ ಕುಠಾರೋಗ್ರಂ ವ್ಯಾಸಂ ಪ್ರತ್ಯಗ್ರ ಭಾರ್ಗವಂ ಅಂತ. ವ್ಯಾಸರಾಜರು ಅಂತಂತಂದ್ರೆ ನಮ್ಗೆ ಪರಶುರಾಮ ದೇವರು ನೆನಪಾಗ್ತದೆ. ಏನ್ ಪರಶುರಾಮ ದೇವರು ಅಂತಂತಂದ್ರೆ ಎರಡಕ್ಕೂ ರೆಡಿ ಇತ್ತು. ಶಾಪಾದಪಿ ಶರಾದ, ಗೊತ್ತಾಯ್ತಲ್ಲ? ಯಾವ್ದಕ್ ಬರ್ತೀರಿ? ಶಸ್ತ್ರನ ಶಸ್ತ್ರ, ಶಾಸ್ತ್ರನ ಅಂದ್ರೆ ಶಾಸ್ತ್ರ. ಯಾವ ರೀತಿಯಿಂದ ಬಂದ್ರೂ ಕೂಡ ಬಲಿ ಹಾಕ್ತೀವಿ. ಹಂಗೆ ಎರಡು ಕಡೆಯಿಂದ ಯಾವ ಕ್ರಮದಿಂದ ಎರಡೂ ಕೈಯಿಂದ ಹೆಂಗೆ ನಮ್ಮ ಸ್ವಾಮಿ ಪರಶುರಾಮ ದೇವರು ವ್ಯಾಪಾರ ತೋರಿಸಿದ್ನು, ಹಂಗೆ ಭೌತಿಕ ಪ್ರಪಂಚ ಅಲ್ಲಿ ಬರ್ತೀರಾ, ಅಲ್ಲಿ ನಾವು ರಾಜರಾಗ್ತೀವಿ. ಭೌತಿಕ ಪ್ರಪಂಚ ಅಲ್ಲಿ ಬರ್ತೀರಾ, ಅಲ್ಲೂ ನಾವು ರಾಜರಾಗ್ತೀವಿ. ಎರಡೂ ಸ್ಥಳದಲ್ಲೂ ನಾವೇ ರಾಜರಾಗಿ ಈ ಕ್ರಮದಿಂದ ಮತ್ತು ಸಿದ್ಧಾಂತವನ್ನು ಎತ್ತಿಡಿಯತಕ್ಕಂತಹ ಕಾರ್ಯವನ್ನು ತೋರಿಸ್ತಾ ಇದ್ದಾರೆ ಅಂತಂದ ಮೇಲೆ ವ್ಯಾಸಂ ಪ್ರತ್ಯಗ್ರ ಭಾರ್ಗವಂ. ವ್ಯಾಸರಾಜರು ಅಂತಂತಂದ್ರೆ ಪರಶುರಾಮ ದೇವರ ಮತ್ತೊಂದು ರೂಪ ಇದ್ದಂತೆ. ಹಿಂಗೆ ಒಬ್ಬೊಬ್ರು ಜ್ಞಾನಿಗಳು ಕೂಡ ಅಂತಹ ವ್ಯಾಸರಾಜರ ಆ ಒಂದು ದಿವ್ಯ ವೈಭವವನ್ನೇ ಗುಣಗಾನವನ್ನು ಮಾಡಿರ್ತಕ್ಕಂತಹ, ಎಷ್ಟು ಕೊಂಡಾಡಿದ್ರು ಕೂಡ ಸಂಪೂರ್ಣ ಆಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅಂತಹ ಮಹಾಪುರುಷರು ವ್ಯಾಸರಾಜರು ಸಾಮಾನ್ಯರಲ್ಲ. ಅಂತಹ ಮಹಾನುಭಾವರ ಆರಾಧನಾ ಮಹೋತ್ಸವ. ಆ ಆರಾಧನಾ ಮಹೋತ್ಸವದಲ್ಲಿ ನಮ್ಮ ಕರ್ತವ್ಯ ಏನು? ದೊಡ್ಡವರ ಆರಾಧನಾ ಮಹೋತ್ಸವ ಅಂತಂತಂದ್ರೆ ಹೆಮ್ಮೆ ಪಡಬೇಕು ನಾವು. ಇಂಥ ಗುರುಗಳು ದೇವರು ನಮಗೆ ಕೊಟ್ಟಿದ್ದಾನೆ. ಇಂಥ ಒಂದು ಜ್ಞಾನಿಗಳ ಪರಂಪರೆಯಲ್ಲಿ ನಾವು ಬಂದಿದ್ದೇವಲ್ಲ. ಸ್ವಾಮಿ ನಮಗೆ ಇಂಥ ಒಂದು ಜನ್ಮವನ್ನು ಕೊಟ್ಟನಲ್ಲ, ಎಲ್ಲೋ ಹುಟ್ಟಿ ಸುಟ್ಟು ಸುಡುಗಾಡಾಗಿ ಅದನ್ನೇ ಶ್ರೇಷ್ಠ ಅಂತ ಅನ್ಕೊಂಡು ದುರಭಿಮಾನಕ್ಕೆ ಬಿದ್ದು ಆ ಕ್ರಮದಿಂದ ಬಾಳತಕ್ಕಂತ ಸ್ಥಿತಿ ದೇವರನ್ನು ಒದಗಿಸ್ತೇನೆ. ಇಂಥ ಅದ್ಭುತ ವ್ಯಕ್ತಿಗಳು ಒಬ್ಬೊಬ್ರು ನೋಡ್ತಾ ಬಂದ್ರೆ ಎಂತೆಂಥ ಜ್ಞಾನಿವರ್ಯರು. ಅಂತಹ ಒಂದು ಪರಂಪರೆಯಲ್ಲಿ ನಾವು ಬಂದಿದ್ದೇವೆ ಅನ್ನೋದನ್ನು ಮರಿಬಾರದು ಅಂತಲೇನೆ ಈ ಒಂದು ಸನ್ನಿವೇಶನೇ ಆರಾಧನಾ ಸಪ್ತಾಹನೇ ಬಂದು ಹೋಗಿ. ಹೌದು, ಇದು ಒಂದು ದಿವಸ ಅಲ್ಲ, 2 ದಿವಸ ಅಲ್ಲ, 3 ದಿವಸ ಅಲ್ಲ, ಒಂದಾದ್ಮೇಲೆ ಒಂದು ಜ್ಞಾನಿಗಳು ಒಬ್ಬೊಬ್ರು ದೊಡ್ಡ ಜ್ಞಾನಿಗಳೆಲ್ಲ ಏಕಕಾಲದಲ್ಲಿ ಬಹುಶಃ ಮಾತಾಡ್ಕೊಂಡೇ ಬಂದ್ರು ಅಂತ ಕಾಣಿಸ್ತದೆ. ನೋಡೋಣ ನಮ್ದು ತ್ರಯೋದಶಿ ಆಗ್ತದೆ, ನಿಮ್ದು ಪಾಡ್ಯ ಆಗಲಿ, ನಿಮ್ದು ಬಿದಿಗೆ ಆಗಲಿ, ನಿಮ್ದು ತದಿಗೆ ಆಗಲಿ, ಲಾಸ್ಟ್ ಎಲ್ಲರ ಮೇಲೆ ಎಂಡಿಂಗು ಯಾರಿಂದ? ವ್ಯಾಸರಾಜರಿಂದ ಆಗಲಿ. ಅಂತಲೇ ವ್ಯಾಸರಾಜರು ಕಡೆಗೆ ಈ ಆರಾಧನಾ ಮಹೋತ್ಸವದಲ್ಲಿ ಧೀರೇಂದ್ರ ತೀರ್ಥರು, ಸತ್ಯಬೋಧ ಸ್ವಾಮಿಗಳವರು, ಸುಧೀಂದ್ರ ತೀರ್ಥರು, ವಾದಿರಾಜರು ಕಡೆಗೆ ಯಾರು ಬಂದಿದ್ದಾರೆ ಇವತ್ತಿನ ದಿವಸ ಆರಾಧನಾ ಮಹೋತ್ಸವದಲ್ಲಿ ನಾಯಕರಾಗಿ? ಇವತ್ತು ವ್ಯಾಸರಾಜರು ಅವರು ಎಲ್ಲರಿಗೆ ಮೂರ್ಧನ್ಯರಾಗಿ. ಅಷ್ಟೇ ಅಲ್ಲ, ಪ್ರತಿ ಸಂವತ್ಸರನೂ ಕೂಡ ವರ್ಷ ಇಡೀ ನಾವು ಏನು ಕೆಲಸ ಮಾಡಿರ್ತೀವೋ, ಏನು ಸಾಧನೆ ಮಾಡಿರ್ತೀವೋ, ಹೆಂಗ್ ಬಾಳಿರ್ತೀವೋ, ಕಡೆಗೆ ಯಾರು ಬಂದಿದ್ದಾರೆ? ವ್ಯಾಸರಾಜರು ಬಂದಿದ್ದಾರೆ. ನಾವು ಬರ್ತೀನ್ರೋ, ನೀವು ಏನ್ ಮಾಡಿದ್ದೀರೋ, ಏನ್ ನಡೆಸಿರೋ, ಇಡೀ ವರ್ಷದ ನಿಮ್ದೆಲ್ಲ ಲೆಕ್ಕಾಚಾರ ಎಲ್ಲ ಏನಾಗಿರ್ತದೆ? ಎಲ್ಲ ಮೈನಸ್ಸೇ ಇರ್ತದೆ, ಯಾವುದು ಪ್ಲಸ್ ಇಲ್ಲೇ ಇಲ್ಲ. ನಮಗ್ ಗೊತ್ತಿರ್ತವೆ. ಅದಕ್ಕೆ ಎಲ್ಲ ನಿಮ್ಮನ್ನೆಲ್ಲ ಮುಂದೆ ಕರ್ಕೊಂಡು ಹೋಗತಕ್ಕ ಗ್ರೇಸ್ ಮಾರ್ಕು ಹಾಕಿಸ್ತೀನಿ, ಬೋನಸ್ಸು ಕೊಡಿಸ್ತೀನಿ, ರ್ಯಾಂಕು ಮಾಡಿಸ್ಬಿಡ್ತೀನಿ ನಿಮ್ಗೆಲ್ಲರಿಗೂ ಕೂಡ. ಅಷ್ಟು ನಿಮ್ಮ ಇಡೀ ಸಂವತ್ಸರದ ಪೂರ್ಣ ಫಲ ಸಿಗತಕ್ಕಂಥದ್ದು ಯಾವುದರಿಂದ ಅಂತಂದ್ರೆ ವ್ಯಾಸರಾಜರ ಆರಾಧನಾ ಮಹೋತ್ಸವದಿಂದ. ರಾಮನವಮಿಯಿಂದ ಆರಂಭ ಆಗಿರತಕ್ಕಂಥ ಈ ವರ್ಷದ ಒಂದು ಉತ್ಸವದಲ್ಲಿ ಕಡೀ ಉತ್ಸವ ಅದು ಯಾವುದದು? ವ್ಯಾಸರಾಜರ ದಿವ್ಯ ಮಹೋತ್ಸವ. ಅಂದ ಮೇಲೆ ಅಂತಹ ಉತ್ಸವದಿಂದ ನೀವು ಎಲ್ಲರೂ ಧನ್ಯರಾಗೋಣ, ಎಲ್ಲರೂ ವ್ಯಾಸರಾಜರ ಅನುಗ್ರಹಕ್ಕೆ ಪಾತ್ರರಾಗೋಣ. ಇದು ನಮ್ಮ ಹಿಂದಿನ ಹಿರಿಯರೆಲ್ಲರೂ ಕೂಡ ವ್ಯಾಸರಾಜರ ಆರಾಧನಾ ಮಹೋತ್ಸವನ್ನೇ ಯಾವ ಕ್ರಮದಿಂದ ಎಷ್ಟು ಉತ್ಸಾಹದಿಂದ ನಡೆಸಬೇಕು ಎಂಬತಕ್ಕಂತಹ ಏನೊಂದು ಆ ಪದ್ಧತಿಯನ್ನು ಹಾಕಿದ್ದಾರೆ. ಅದೇ ಪದ್ಧತಿಯಂತೆ ಮಂತ್ರಾಲಯ ಪ್ರಭುಗಳ ಸನ್ನಿಧಾನದಲ್ಲಿ ಒಂದು ವಾರದಿಂದ ಏನು ವ್ಯಾಸರಾಜನ ಸಪ್ತಾಹ, ಆ ಒಂದು ಆರಾಧನಾ ಮಹೋತ್ಸವದ ನಿಮಿತ್ತದಲ್ಲಿ ನಡೆದಿರತಕ್ಕಂತಹ ವಿಶಿಷ್ಟ ಜ್ಞಾನ ಕಾರ್ಯ, ಅಂತಹ ಅದರ ಒಂದು ಉಪಸಂಹಾರದ ಪ್ರಘಂಟಿಕಾದಲ್ಲಿ, ಅಂತಹ ಒಂದು ಮಂಗಳೋತ್ಸವದ ಈ ಒಂದು ಸಂದರ್ಭದಲ್ಲಿ ಇದೆಲ್ಲ 108 ಮನಸ್ಸನ್ನು ಮಂಡಿಗೆ ಮಾಡ್ಕೋಬಹುದು. ಹಂಗಾಗಬೇಕು, ಹಿಂಗಾಗಬೇಕು ನಾವು ಅನ್ಕೊಂಡ ಮಾತ್ರಕ್ಕೆಲ್ಲ ಆಗಿಬಿಡ್ತದಾ? ಅದನ್ನು ಕಾರ್ಯರೂಪಕ್ಕೆ ತರೋರು ವ್ಯಾಸರಾಜರೇ. ಹೆಂಗೆ ತರ್ತಾರೆ? ನಾವೇ ಮಂತ್ರಾಲಯರಾಗಿ ಬಂದು ಮಠದಲ್ಲಿ ಬಂದು ವಿರಾಜಮಾನರಾಗಿ ಮೂಲೆಗಳಲ್ಲಿ ತಮ್ಮ ಮಠದ ಸ್ಥಾಪನವನ್ನ ಮಾಡಿ ಎಲ್ಲಾ ವೈಷ್ಣವರಿಂದ ನಮ್ಮ ಆಶ್ರಯದಲ್ಲಿ ಬಂದು ನೆರಳನ್ನು ಪಡೆದುಕೊಂಡು ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ, ಕಲ್ಪವೃಕ್ಷದಂತೆ ಎಲ್ಲರಿಗೂ ನೆರಳು ಕೊಡ್ತೀವಿ. ಇನ್ನೊಂದ್ ಕಡೆ ಏನಾದ್ರೂ ಹೇಳಿ ನೋಡೋಣ, ಏನಾದ್ರೂ ವಿಚಾರ ಹೇಳ್ರಿ, ಇನ್ನೊಂದು ಉತ್ಸವವನ್ನು ನಡೆಸಿರಿ, ಇನ್ನೊಂದು ಆರಾಧನೆ ಮಾಡ್ರಿ. ರಾಮನವಮಿ ರಾಮದೇವರ ಉತ್ಸವ ಆಗ್ಬೇಕು ರಾಯರಿಂದ, ಶ್ರೀನಿವಾಸ ದೇವರ ಕಲ್ಯಾಣ ಉತ್ಸವ ಆಗಬೇಕು ರಾಯರ ಹತ್ರನೇ, ಪ್ರತಿಯೊಂದು ಏನೊಂದು ಪುರೋಷ್ಠಪತಿ ಭಾಗವತ ನೀಡಬೇಕು ರಾಯರ ಸನ್ನಿಧಾನದಲ್ಲೇ ಇದೆ. ಅಂದಮೇಲೆ ಇಡೀ ವರ್ಷದಲ್ಲಿ ನಡೆಸತಕ್ಕಂತ ಸಾಧಕರಿಗೆ, ಸಜ್ಜೀವರಿಗೆ ಏನೇನು ಸಾಧನೆಗಳಾಗಬೇಕು ಎಲ್ಲಾ ಸಾಧನ ಮಾರ್ಗಗಳನ್ನು ನಡೆಸೋರು ಯಾರಾಗಿದ್ದಾರೆ? ಮಂತ್ರಾಲಯ ಪ್ರಭುಗಳು.
ಅವರೇನೇ ವ್ಯಾಸರಾಜರೇ ಈ ರೂಪದಿಂದ ಬಂದು ಅಲ್ಲಿ ಅತ್ಯಂತ ವೀರ ರೂಪ ಯಾವುದು ವ್ಯಾಸರಾಜರು, ಇಲ್ಲಿ ಶಾಂತ ರೂಪ. ಯಾಕೆ ಬಹಳ ಜೋರಿದ್ದಾರೆ ಅಂದ್ರೆ ಹತ್ರ ಹೋಗ್ಲಿಕ್ಕೆ ಹೆದರಿ ಬಿಡುತ್ತಾರೆ. ಅದಕ್ಕೆ ಅವರೇ ಸ್ವಲ್ಪ ಶಾಂತ ಕರುಣಾಳುಗಳಾಗಿ ಆ ರೂಪದಿಂದ ಎಲ್ಲ ಭಕ್ತವೃಂದವನ್ನು ತಮ್ಮ ಹತ್ರ ಕರ್ಕೊಂಡು ಬಂದು ಎಲ್ಲರನ್ನೂ ಕೂಡಿಸಿಕೊಂಡು ವ್ಯಾಸರಾಜರ ಆರಾಧನಾ ಮಹೋತ್ಸವವನ್ನು ನಡೆಸಿ ಎಂಬತಕ್ಕಂತಹ ಕ್ರಮದಿಂದ ಆಶ್ರಯವನ್ನು ಕೊಟ್ಟಿರತಕ್ಕಂತಹ ಮಹಾನುಭಾವರು ಅಂತಹ ಮಂತ್ರಾಲಯ ಪ್ರಭುಗಳ ಸನ್ನಿಧಾನದಲ್ಲಿ ಒಂದು ವಾರ ಪರ್ಯಂತ ನಡೆಸಿರತಕ್ಕಂತಹ ಈ ಆರಾಧನಾ ಮಹೋತ್ಸವದ ಈ ಉಪಸಂಹಾರ ಪ್ರಹಂಡಿಕಾದಲ್ಲಿ ಇದುವರೆಗೂ ಕೂಡ ನಾವು ವ್ಯಾಸರಾಜರ ಬಗ್ಗೆ 2 ವಿಚಾರವನ್ನು ಹೇಳಿದ್ದೇವೆ. ನೀವೆಲ್ಲರೂ ಕೇಳಿದ್ದೀರಿ. ಏನಾದರೂ ಇದರಲ್ಲಿ ಒಳ್ಳೆಯ ವಿಷಯಗಳು ಅದರಲ್ಲಿ ನಿಮಗೆ ಕಂಡಿದೆ ಅಂತಾದರೆ ಅದೆಲ್ಲ ನಮ್ಮ ಆಚಾರ್ಯರು ಅವರು ಹೇಳತಕ್ಕಂತಹ ಅವರಿಂದ ಬಂದಂತಹ ವಿಷಯ, ಅವರ ಒಂದು ಪುಣ್ಯ ಪ್ರಭಾವ, ಅವರ ಗುರುಗಳು ಜಲಯಾಳಾಚಾರ್ಯರು, ಅವರ ಗುರುಗಳು ಸತ್ಯಧ್ಯಾನ ತೀರ್ಥರು, ಆ ಗುರು ಪರಂಪರಾದಲ್ಲಿ ಬರತಕ್ಕ ಸಕಲ ಜ್ಞಾನಿಗಳಿಂದ ಅಂತಹ ಜ್ಞಾನಿಗಳಲ್ಲಿ ಮೂರ್ಧನ್ಯರು ಮಂತ್ರಾಲಯ ಪ್ರಭುಗಳು, ವಾದಿರಾಜರು, ಸುಧೀಂದ್ರ ತೀರ್ಥರು, ವಿಜಯೇಂದ್ರ ಸ್ವಾಮಿಗಳವರು, ಸಕಲ ಜ್ಞಾನಿಗಳು ಎಲ್ಲರಿಂದಲೂ ಸಂಸೇವಿತರಾಗಿರ್ತಕ್ಕಂತಹ ಆರಾಧ್ಯರಾಗಿರ್ತಕ್ಕಂತಹ ವ್ಯಾಸತೀರ್ಥ ಗುರುರ್ಭೂಯಾಳ್ ಅಸ್ಮದಿಷ್ಟಾರ್ಥ ಸಿದ್ಧಯೇ ಅಂತ ವ್ಯಾಸರಾಜರಿಗೆ ಅನಂತಾನಂತ ಪ್ರಣಾಮವನ್ನು ಸಲ್ಲಿಸ್ತಾ ಅವರ ಮೇಲಿರ್ತಕ್ಕ ಶ್ರೀಪಾದರಾಜರು, ಬ್ರಹ್ಮಣ್ಯ ತೀರ್ಥರು, ಟೀಕಾಕೃತ್ಪಾದರು ಎಲ್ಲರಿಂದಲೂ ಸಂಸೇವಿತರಾಗಿರ್ತಕ್ಕ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಅಂತ ಶ್ರೀಮದಾಚಾರ್ಯರ ಹೃದತ್ಕಮಲ ಮಧ್ಯ ನಿವಾಸಿ ಸೀತಾಪತಿ ಶ್ರೀರಾಮಚಂದ್ರ, ರುಕ್ಮಿಣಿ ಸತ್ಯಭಾಮ ಸಮೇತ ವೇಣುಗೋಪಾಲ ಕೃಷ್ಣ ತದಾತ್ಮಕನಾಗಿರತಕ್ಕಂತಹ ವೇದವ್ಯಾಸರೂಪಿ ಶ್ರೀಹರಿ, ಲಕ್ಷ್ಮೀ ನರಸಿಂಹ, ಲಕ್ಷ್ಮೀ ಹಯಗ್ರೀವ, ಲಕ್ಷ್ಮೀ ವೆಂಕಟನಾಥ ಅನಂತ ರೂಪಿಯಾಗಿರ್ತಕ್ಕ ಸ್ವಾಮಿಯ ಪಾದಾರವಿಂದದಲ್ಲಿ ಏತಾವತ್ಕಾಲ ಪರ್ಯಂತ ನಡೆಸಿರ್ತಕ್ಕಂತಹ ಈ ಒಂದು ಉತ್ಸವ ವಿಶೇಷವನ್ನೇ ಅಚ್ಯುತಾನಂತ ಗೋವಿಂದ ಅಚ್ಯುತಾನಂತ ಗೋವಿಂದ ಅಚ್ಯುತಾನಂತ ಗೋವಿಂದ ಸ್ವಾಮಿ ನಿನ್ನ ನಾಮೋಚ್ಚಾರಣದೊಂದಿಗೆ ಅರ್ಪಣವನ್ನು ಮಾಡುತ್ತಾ ಇದ್ದೇವೆ. ಈ ಉತ್ಸವವನ್ನು ಹಮ್ಮಿಕೊಂಡಿರತಕ್ಕಂತಹ ರಾಯರ ಸೇವಾವನ್ನು ನಡೆಸತಕ್ಕಂತಹ ಗುರುರಾಜ ಅಸೋಸಿಯೇಷನ್ ಆ ಎಲ್ಲ ಅಧಿಕಾರಿ ವರ್ಗದವರು ಅವರಿಗೆಲ್ಲರಿಗೂ ಸ್ವಾಮಿ ಆಯುಷ್ಯ, ಆರೋಗ್ಯ, ಭಾಗ್ಯ, ಅದರಂತೆ ಬಂದಿರತಕ್ಕಂತಹ ಶ್ರೋತೃಗಳು ನೀವೆಲ್ಲರೂ ಏನಿದ್ದೀರಿ, ಸ್ತ್ರೀಯರು, ಪುರುಷರು, ಎಲ್ಲ ವ್ಯಾಸರಾಜರ ಭಕ್ತರು ನೋಡ್ಬೇಕಾ ಹಿಂದೆ ವ್ಯಾಸರಾಜರು ಏನ್ ಅಲಂಕಾರ, ಏನ್ ಚಂದ, ಅದನ್ನ ನೋಡ್ತಿದ್ರೆ ಉಪನ್ಯಾಸಕ್ಕೆ ಬರೋದೇ ಬೇಡ, ಅಲ್ಲೇ ನಿಂತು ಬಿಡೋಣ ಅಂತ ಅನಿಸ್ತದೆ. ಅಂತಹ ಒಂದು ದಿವ್ಯ ಸನ್ನಿಧಾನೋಪೇತರಾಗಿ ಎದ್ದು ಬಂದು ಅಲ್ಲಿ ಏನ್ ಮಾಡ್ತಾ ಇದ್ದಾರೆ, ಎಲ್ಲ ಭಕ್ತ ವೃಂದವನ್ನೇ ಅನುಗ್ರಹ ಮಾಡತಕ್ಕಂತಹ ರೂಪದಿಂದ ನಿಂತಿದ್ದಾರೆ. ಏನ್ ಆ ಒಂದು ಉತ್ಸಾಹದಿಂದ ಈ ಉತ್ಸವವನ್ನು ನಡೆಸ್ತಾ ಇದ್ದಾರೆ. ಅದಕ್ಕೆ ನೀವೆಲ್ಲರೂ ಭಾಗವಹಿಸಿದ್ದೀರಿ. ಎಲ್ಲರಿಗೂ ವ್ಯಾಸರಾಜರು ಸಕಲ ಸನ್ಮಂಗಳವನ್ನೇ, ಆಯುಷ್ಯ, ಆರೋಗ್ಯ, ಭಾಗ್ಯಾದಿ ಸಕಲ ಸಾಧನ ಸಂಪತ್ತನ್ನೇ ನಮ್ಮ ಶ್ರೀಮದಾಚಾರ್ಯರ ಸಿದ್ಧಾಂತದಲ್ಲಿ ನಿಷ್ಠಾ ಮತ್ತು ಸಿದ್ಧಾಂತದಲ್ಲಿ ದೀಕ್ಷಾ, ಅದರಂತೆ ಸಾಧನ ಮಾರ್ಗದಲ್ಲಿ ದೃಷ್ಟಿ, ಅದೆಲ್ಲ ನಮಗೆ ಅನುಗ್ರಹವನ್ನು ಮಾಡಲಿ ಅಂತ ಅಂತಹ ವ್ಯಾಸರಾಜರಲ್ಲಿ ಪ್ರಾರ್ಥನಾವನ್ನು ಮಾಡುತ್ತಾ 2 ವಾಕ್ಯಗಳನ್ನೇ ಅಸ್ಮದ್ ಗುರುವಂತರ್ಗತ ಭಾರತೀಯ ಮುಖ್ಯ ಪ್ರಾಣಾಂತರ್ಗತ ಲಕ್ಷ್ಮೀ ವೆಂಕಟೇಶ ದೇವರ ಪಾದಾರವಿಂದಲೇ ಅರ್ಪಣವನ್ನು ಮಾಡಿದ್ದೇವೆ. ಶ್ರೀಕೃಷ್ಣ ಅರ್ಪಣಮಸ್ತು. ಹರಯೇ ನಮಃ. ಸತ್ಯ ಪ್ರಜಾಭ್ಯ ಪರಿಪಾಲಯಂತಹ ನ್ಯಾಯೇನ ಮಾರ್ಗೇಣ ಮಹಿಂ ಮಹಿಷ ಬ್ರಾಹ್ಮಣೇಭ್ಯ ಶುಭಮಸ್ತು. ನಿತ್ಯಂ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಕಾಲೇ ವರ್ಷಿತು ಪರ್ಜನ್ಯಃ ಪೃಥಿವೀ ಸಸ್ಯಶಾಲಿನಿ. ಯಶೋಯಂ ಶೋಭರಹಿತಃ ಸಜ್ಜನಾಃ